ಎಲ್ರಿಗೂ ನಮ್ಮ ಇನ್ಸೈಟ್ ಇಂಟು ಪ್ರಿಪರೇಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಈ ವಿಡಿಯೋದಲ್ಲಿ ಏನ್ ನೋಡ್ತಾ ಇದೀವಿ ಅಂತ ಅಂದ್ರೆ ಮೆಂಟಲ್ ಎಬಿಲಿಟಿ ಕ್ವಶನ್ಸ್ ನ ಯಾವ ರೀತಿ ಸಾಲ್ವ್ ಮಾಡಬೇಕು ಅನ್ನೋದನ್ನ ಕ್ವಶನ್ ವೈಸ್ ನೋಡ್ತಾ ಹೋಗ್ತೀವಿ. ಇದು ಒಂದು ಪ್ರಾಕ್ಟೀಸ್ ಕ್ಲಾಸಸ್ ಆಗಿರ್ತದೆ. ಪ್ರಾಕ್ಟೀಸ್ ಕ್ಲಾಸಸ್ ಅಂತ ಅಂದ್ರೆ ಮೇನ್ ಆಗಿ ನಾವು ಇಲ್ಲಿ ಯಾವುದೇ ಕಾನ್ಸೆಪ್ಟ್ಸ್, ಬೇಸಿಕ್ ಕಾನ್ಸೆಪ್ಟ್ಸ್ ಗಳನ್ನ ಹೇಳೋದಿಲ್ಲ. ಡೈರೆಕ್ಟ್ ಟು ಡೈರೆಕ್ಟ್ ನಾವು ಕ್ವಶನ್ಸ್ ನ ಸಾಲ್ವ್ ಮಾಡ್ತಾ ಹೋಗ್ತೀವಿ. ಯಾವ ರೀತಿ ಸಾಲ್ವ್ ಮಾಡಬೇಕು, ಯಾವ ರೀತಿ ಬಿಡಿಸ್ಬೇಕು, ಮತ್ತೆ ಯಾವ ಸ್ಟೆಪ್ಸ್ ನಾವು ಫಾಲೋ ಮಾಡಬೇಕು, ಫಾಸ್ಟ್ ಆಗಿ ಬಿಡ್ಸಕ್ ಹೆಂಗೆ ಅನ್ನೋದನ್ನ ಮಾಡ್ತಾ ಹೋಗ್ತೀವಿ. ಸೊ ಈ ಕ್ಲಾಸಸ್ ಬಿಗಿನರ್ಸ್ ಸಿಗಲ್ಲ. ಇಲ್ಲಿ ಅದ್ರ ಸಲುವಾಗಿ ನಾನು ಟ್ಯಾಗ್ ಲೈನ್ ಕೊಟ್ಟಿದ್ದೀನಿ, ನಾಟ್ ಫಾರ್ ಬಿಗಿನರ್ಸ್. ಇದನ್ನ ತಪ್ಪಾಗಿ ಅರ್ಥ ಮಾಡ್ಕೊಳಕ್ ಹೋಗ್ಬೇಡ್ರಿ. ಏನಪ್ಪ ನಾಟ್ ಫಾರ್ ಬಿಗಿನರ್ಸ್ ಅಂತಂದ್ರೆ, ಇದು ಒಂದ್ ಸ್ವಲ್ಪ ನೀವು ಮೆಂಟಲ್ ಎಬಿಲಿಟಿ ಕ್ಲಾಸಸ್ ಎಲ್ಲ ಕೇಳಿರ್ತೀರಿ, ಪ್ರಾಕ್ಟೀಸ್ ನಿಮಗೆ ಕಡಿಮೆ ಇರುತ್ತೆ. ಆ ಪ್ರಾಕ್ಟೀಸ್ ಆಗ್ಲಿ ಅಂತ ಈ ಕ್ಲಾಸಸ್ ನ ನಡೆಸ್ತಾ ಇರೋದು. ಇಲ್ಲಿ ಮೇನ್ ಆಗಿ ನಾವು ಕಾನ್ಸಂಟ್ರೇಟ್ ಮಾಡೋದು ಕ್ವಶನ್ ಸಾಲ್ವಿಂಗ್ ಅಷ್ಟೇ. ಕಾನ್ಸೆಪ್ಟ್ಸ್ ಗಳನ್ನ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಕೂರಂಗಿಲ್ಲ. ಅವಶ್ಯಕತೆ ಇದ್ದಂತಲ್ಲಿ ಮಾಡಿರ್ತೀವಿ, ಬಟ್ ಆದ್ರೆ ಎಲ್ಲಾ ಪ್ರಶ್ನೆಗಳಿಗೂ ಪೂರ್ತಿ ಬೇಸಿಕ್ ಇಂದ ಹೇಳ್ತಾ ಹೋಗಂಗಿಲ್ಲ. ಇಲ್ಲಿ ಡೈರೆಕ್ಟ್ ಕ್ವಶನ್ಸ್ ಬರ್ತಾವ, ನೀವು ಯಾವ ರೀತಿ ಸಾಲ್ವ್ ಮಾಡ್ಬೇಕು ಅನ್ನೋದನ್ನ ನಾನು ಹೇಳ್ಕೊಡ್ತೀನಿ. ಇದನ್ನ ಯಾವ ರೀತಿ ನಾವು ಕ್ಲಾಸಸ್ ಗಳನ್ನ ಅಟೆಂಡ್ ಮಾಡ್ಬೇಕು ಅನ್ನೋದನ್ನ ಪೂರ್ತಿಯಾಗಿ ನಿಮ್ಗೆ ಹೇಳ್ತಾ ಹೋಗ್ತೀನಿ. ಬಟ್ ಮೇನ್ ಆಗಿ ಈ ಕ್ಲಾಸಸ್ ಬೇಸಿಕ್ಸ್ ಕ್ಲಾಸಸ್ ಅಲ್ಲ. ಬೇಸಿಕ್ಸ್ ಕ್ಲಾಸಸ್ಗೆ ಬೇರೆ ಕ್ಲಾಸಸ್ ಸೈಮಲ್ಟೇನಿಯಸ್ ಆಗಿ ನಡೀತಾ ಇರುತ್ತೆ. ಈಗ ಆಲ್ರೆಡಿ ಪರ್ಸೆಂಟೇಜ್ ಅನ್ನುವಂಥ ಚಾಪ್ಟರ್ದು ಆಲ್ಮೋಸ್ಟ್ ಆಲ್ ಕ್ಲಾಸಸ್ ಕಂಪ್ಲೀಟ್ 4 ವಿಡಿಯೋಸ್ ಅಪ್ಲೋಡ್ ಆಗಿದಾವ. ಇನ್ನೂ ಒಂದು ವಿಡಿಯೋ ಅಪ್ಲೋಡ್ ಆಗುತ್ತೆ. ಸೊ ಪರ್ಸೆಂಟೇಜ್ ಅನ್ನುವಂಥ ಕಾನ್ಸೆಪ್ಟ್ ಪೂರ್ತಿಯಾಗಿ ಬೇಸಿಕ್ಸ್ ಎಲ್ಲಾನು ಅಲ್ಲಿ ನಾನು ಕವರ್ ಮಾಡಿದ್ದೀನಿ. ನೆಕ್ಸ್ಟ್ ಇಲ್ಲಿ ಏನಿದೆ ಅಂತಂದ್ರೆ ಪ್ರಾಕ್ಟೀಸ್ ಕ್ಲಾಸಸ್ ಅಂತಂದ್ರೆ ಯಾವುದು ಚಾಪ್ಟರ್ ವೈಸ್ ಬರಂಗಿಲ್ಲ ಕ್ವಶನ್ಸ್. ಇದನ್ನ ನಾನು ಡೈರೆಕ್ಟ್ ಆಗಿ ಎಲ್ಲವನ್ನ ಕ್ವಶನ್ ಪೇಪರ್ಸ್ ಗಳಿಂದಾನೇ ಎಕ್ಸ್ಟ್ರಾಕ್ಟ್ ಮಾಡಿರೋ ಕ್ವಶನ್ಸ್ ಇರ್ತಾವೆ. ಯಾವ ಸ್ವಂತದಾಗಿ ಪ್ರಿಪೇರ್ ಆಗಿರೋದಾಗ್ಲಿ ಅಥವಾ ಯಾವುದೋ ಒಂದು ಬುಕ್ ನಿಂದಾಗ್ಲಿ ತಗೊಂಡಿರೋದಲ್ಲ. ಕ್ವಶನ್ ಪೇಪರ್, ಓಲ್ಡ್ ಕ್ವಶನ್ ಪೇಪರ್ ಏನಿರುತ್ತೋ ಅದನ್ನೇ ನಾನು ಡೈರೆಕ್ಟ್ ಆಗಿ ಕ್ವಶನ್ಸ್ ಗಳನ್ನ ನಾನು ತಗೊಂಡು ಈ PPT ಅನ್ನ ರೆಡಿ ಮಾಡಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಇಲ್ಲಿರುವಂತ ಪ್ರತಿ ಕ್ವಶನ್ಸ್ ಎಕ್ಸಾಮ್ಸ್ ಅಲ್ಲಿ ಬಂದಿರೋದೆ. ಸೊ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಅನ್ಬೋದು, ಅಥವಾ ಒಂದು ಪ್ಯಾಟರ್ನ್ ನಿಮ್ಗೆ ಐಡಿಯಾ ಸಿಗ್ತಾ ಹೋಗುತ್ತದೆ. ಮೇನ್ ಆಗಿ ಇದನ್ನ ನೀವು ಪ್ರಾಕ್ಟೀಸ್ ಮಾಡಕ್ಕೆ ಯೂಸ್ ಮಾಡ್ರಿ. ಲೈಕ್ ಯಾವ ರೀತಿ ಪ್ರಾಕ್ಟೀಸ್, ಹೆಂಗ ಕ್ಲಾಸಸ್ ಅಟೆಂಡ್ ಆಗ್ಬೇಕು, ಹೆಂಗ ಅನ್ನೋದನ್ನ ಹೇಳ್ತಾ ಹೋಗ್ತೀನಿ. ಈ ವಿಡಿಯೋಸ್ ಮ್ಯಾಕ್ಸಿಮಮ್ 30 to 40 ಮಿನಿಟ್ಸ್ ವರೆಗೂ ನಾನು ಲಿಮಿಟ್ ಮಾಡ್ತೀನಿ. ಇದಕ್ಕಿಂತ ಜಾಸ್ತಿ ಹೋಗೋದು ಬೇಡ. ಪರ್ ಡೇ ಎಕ್ಸಾಂಪಲ್ ನಾನು ಒನ್ ಡೇ ಬಿಟ್ಟು ಒನ್ ಡೇ ವಿಡಿಯೋನ ಅಪ್ಲೋಡ್ ಮಾಡ್ಬೇಕು ಅನ್ಕೊಂಡಿದೀನಿ. ಆ ರೀತಿ ಅಂತ ಅಂದಾಗ ಒನ್ ಡೇ ನೀವು ಕ್ಲಾಸಸ್ ನ ಅಟೆಂಡ್ ಮಾಡ್ರಿ, ಸಾಲ್ವ್ ಮಾಡಕ್ ಟ್ರೈ ಮಾಡ್ರಿ. ಬೈ ಚಾನ್ಸ್ ನಿಮ್ಗೆ ಗೊತ್ತಾಗಿಲ್ಲ ಅಂದ್ರೆ ಕ್ಲಾಸ್ ನ ಕಂಪ್ಲೀಟ್ ಮಾಡ್ರಿ, ಅದನ್ನ ಪ್ರಾಕ್ಟೀಸ್ ಮಾಡ್ರಿ. ನೆಕ್ಸ್ಟ್ ಡೇ ಏನಿದೆ ಡೈರೆಕ್ಟ್ ಆಗಿ ನೀವು ಕ್ವಶನ್ಸ್ ಗಳನ್ನ ನೋಡೋದು, ಸಾಲ್ವ್ ಮಾಡ್ತಾ ಹೋಗೋದು. ಅಂದ್ರೆ ನಿಮ್ಗೆ ಪ್ರಾಕ್ಟೀಸ್ ಅಲ್ಲಿಂದಲೇ ಪರ್ಫೆಕ್ಟ್ ಆಗಿ ಬಿಡ್ಬೇಕು. ಆ ರೀತಿ ನೀವು ಮಾಡ್ತಾ ಹೋಗ್ಬೇಕಾಗತ್ತೆ. ಇಲ್ಲಿ ನಾವು ಯಾವ ರೀತಿ ಕ್ವಶನ್ಸ್ ಗಳನ್ನ ಸಾಲ್ವ್ ಮಾಡ್ತೀವಿ ಅಂತ ಹೇಳ್ತಾ ಹೋಗ್ತೀನಿ. ಮೇನ್ ಆಗಿದ್ದು ಪ್ರಾಕ್ಟೀಸ್ ಕ್ಲಾಸಸ್. ಇದರದ್ದು ನಾನು ಡ್ಯೂರೇಷನ್ 30 to 40 ಮಿನಿಟ್ಸ್ ಅಷ್ಟೇ ಇಡ್ತೀನಿ. ಈ ಒಂದು ವಿಡಿಯೋದಲ್ಲಿ ಏನಾಗುತ್ತೋ ಸ್ವಲ್ಪ ಜಾಸ್ತಿ ಆಗ್ಬೋದು, ಯಾಕಂದ್ರೆ ಫಸ್ಟ್ ಕ್ಲಾಸ್ ಇದೆ. ನಿಮ್ಗೆ ಯಾವ ರೀತಿ ಅನ್ನೋದನ್ನ ಎಲ್ಲ ಎಕ್ಸ್ಪ್ಲೇನ್ ಮಾಡಿ ನಾನು ಕ್ಲಾಸ್ ಕಂಟಿನ್ಯೂ ಮಾಡ್ಬೇಕಾಗಿರೋದ್ರಿಂದ ಸ್ವಲ್ಪ ಎಕ್ಸ್ಪ್ಲನೇಷನ್ ಜಾಸ್ತಿ ಇರ್ತದೆ. ಈ ವಿಡಿಯೋ ಒಂದು ಹೆಚ್ಚಾಗಬಹುದು, ಬಟ್ ನೆಕ್ಸ್ಟ್ ವಿಡಿಯೋಸ್ ಎಲ್ಲ ಯಾವ್ದು ಎಕ್ಸ್ಪ್ಲನೇಷನ್ ಇಲ್ಲ, ಡೈರೆಕ್ಟ್ ಕ್ವಶನ್ಸ್ ಬರ್ತಾವು, ಹಂಗ ನೀವು ಸಾಲ್ವ್ ಮಾಡ್ಬೇಕು. ಬಂದ್ರೆ ಓಕೆ, ಬಂದಿಲ್ಲ ಅಂತಂದ್ರೆ ನಾನ್ ಹೆಂಗ್ ಸಾಲ್ವ್ ಮಾಡ್ತೇನೆ ಪ್ರಾಕ್ಟೀಸ್ ಮಾಡ್ಕೋಬೇಕು. ಆ ರೀತಿ ಮುಂದೆ ಹೋಗ್ತಾ ಇರೋದು. ಮೇನ್ ಆಗಿ 2 days, ಅಟ್ಲೀಸ್ಟ್ 2 days ಒಂದು ವಿಡಿಯೋ ನಾನು ಅಪ್ಲೋಡ್ ಮಾಡಕ್ ಟ್ರೈ ಮಾಡ್ತೀನಿ. ಇದನ್ನ ಯಾವ ರೀತಿ ನೋಡ್ಬೇಕು ಅಂದ್ರೆ, ಒಂದು ವಿಡಿಯೋನ ಪ್ಲೇ ಮಾಡ್ರಿ, ಕ್ವಶನ್ಸ್ ಡಿಸ್ಪ್ಲೇ ಆಗ್ತಾ ಹೋಗ್ತಾವ. ಕ್ವಶನ್ 1, ಕ್ವಶನ್ 2, ಕ್ವಶನ್ 3 ಇವೆಲ್ಲ ಎಲ್ಲಿದು ಅಂತಂದ್ರೆ ಓಲ್ಡ್ ಕ್ವಶನ್ ಪೇಪರ್ಸ್ ಇದೆ. ಓಲ್ಡ್ ಕ್ವಶನ್ ಪೇಪರ್ಸ್ ಇಂದಾನೆ ಪ್ರತಿ ಕ್ವಶನ್ಸ್ ತಗೊಂಡಿರ್ತೀನಿ. ಯಾವ್ದೂನು ಸ್ವಂತದಾಗಿ ಪ್ರಿಪೇರ್ ಆಗಿರೋದಾಗ್ಲಿ ಅಥವಾ ಯಾವ್ದೋ ಬುಕ್ ಇಂದ ತಗೊಳ್ಳೋದಾಗ್ಲಿ ಮಾಡಿರಂಗಿಲ್ಲ. ಓಲ್ಡ್ ಕ್ವಶನ್ ಪೇಪರ್ ಅಲ್ಲಿ ಎಲ್ಲಿ ಏನ್ ಕ್ವಶನ್ಸ್ ಇರುತ್ತೆ ಅದನ್ನ ನಾನು ತಗೊಂಡು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೇನೆ. ಇಲ್ಲಿ ನೀವು ಯಾವ ರೀತಿ ಅಂತ ಅಂದ್ರೆ, ಫಸ್ಟ್ ಒಂದು ಕ್ವಶನ್ 1 ನ ಡಿಸ್ಪ್ಲೇ ಆಗಿದೆ ಅನ್ಕೋತಿ, ವಿಡಿಯೋನ ಪಾಸ್ ಮಾಡಿ, ವಿಡಿಯೋನ ಪಾಸ್ ಮಾಡಿ ಆ ಕ್ವಶನ್ ನೀಟಾಗಿ ಅರ್ಥ ಮಾಡ್ಕೊಂಡು ಸಾಲ್ವ್ ಮಾಡಕ್ ಟ್ರೈ ಮಾಡ್ರಿ. ಅಂದ್ರೆ ನಿಮ್ಗೆ ಬೇಸಿಕ್ ಕಾನ್ಸೆಪ್ಟ್ಸ್ ಆಲ್ರೆಡಿ ಇದೆ ಅಂತ. ಈ ಕ್ಲಾಸಸ್ ನೀವು ಅಟೆಂಡ್ ಆಗ್ತಿದ್ದೀರಿ ಅಂದ್ರೆ ನಿಮಗೆ ಬೇಸಿಕ್ಸ್ ಕಲ್ತಿದ್ದೀರಿ ಅಂತಾನೆ ಅರ್ಥ. ಇಲ್ಲ ನಮ್ಗೆ ಬೇಸಿಕ್ಸ್ ಸ್ಟ್ರಾಂಗ್ ಇಲ್ಲ, ಅಥವಾ ನಾನು ಮೆಂಟಲ್ ಎಬಿಲಿಟಿಯನ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ ಅಂತಂದ್ರೆ ಈ ಕ್ಲಾಸಸ್ ನಿಮ್ಗಲ್ಲ. ಈ ಸುಮ್ನೆ ಕೂತ್ಕೊಂಡು ಟೈಮ್ ವೇಸ್ಟ್ ಮಾಡ್ಕೋಬೇಡ್ರಿ. ನೀವು ಬೇಸಿಕ್ಸ್ ಕ್ಲಾಸಸ್ ಒಂದು ಸಪರೇಟ್ ವಿಡಿಯೋಸ್ ಬರ್ತಿರ್ತಾವ, ಅದ್ರ ಕಡೆ ಕಾನ್ಸಂಟ್ರೇಟ್ ಮಾಡ್ರಿ. ಒಂದ್ ಸ್ವಲ್ಪ ಒನ್ ಆರ್ ಟೂ ಮಂತ್ಸ್ ಅಲ್ಲಿ ಆ ಕಂಪ್ಲೀಟ್ ಎಲ್ಲಾ ಕ್ಲಾಸಸ್ಗಳು ಮುಗಿದ್ಮೇಲೆ ಬೇಕಾದ್ರೆ ನೀವು ಇದಕ್ಕೆ ಡೈರೆಕ್ಟ್ ಆಗಿ ಜಂಪ್ ಆಗ್ಬೋದು. ಇದನ್ನ ಎಲ್ಲಿಂದ ಸ್ಟಾರ್ಟ್ ಮಾಡ್ಬೇಕು ಅನ್ನೋ ಕನ್ಫ್ಯೂಷನ್ ತುಂಬಾ ಜನಕ್ಕೆ ಬರಬಹುದು.
ಈ ಕ್ಲಾಸ್ ಒಂದಿಂದಾನೇ ಮಾಡ್ಬೇಕಾ ಅಥವಾ ನಾನು ಎಲ್ಲಿ ಸ್ಟಾರ್ಟ್ ಮಾಡಿದ್ರೆ ಅಲ್ಲಿಂದಾನೇ ಮಾಡ್ಬೇಕಾ ಅಂತ ಯಾವ್ದು ಟೆನ್ಷನ್ ಬೇಡ. ನೀವು ಡೈರೆಕ್ಟ್ ಆಗಿ ಎಲ್ಲಿ ಸ್ಟಾರ್ಟ್ ಮಾಡ್ತಾರೆ ಈ ವಿಡಿಯೋಸ್, ಈ ಸೀರೀಸ್ ಅಲ್ಲಿ ಯಾವ ವಿಡಿಯೋದಿಂದ ಸ್ಟಾರ್ಟ್ ಮಾಡ್ತಾರೆ ಮುಂದೆ ಕಂಟಿನ್ಯೂ ಮಾಡ್ಕೊಂತ ಹೋಗ್ರಿ. ಬೈ ಚಾನ್ಸ್ ಟೈಮ್ ಸಿಕ್ಕಾಗ ಹಿಂದಿನ ವಿಡಿಯೋಗಳನ್ನು ಪ್ಲೇ ಮಾಡ್ಕೊಂಡು ಕ್ವಶನ್ಸ್ ನ ಸಾಲ್ವ್ ಮಾಡ್ತಾ ಹೋಗ್ರಿ. ಯಾಕಂತಂದ್ರೆ ಇವೆಲ್ಲ ರಿಪೀಟೆಡ್ ಕ್ವಶನ್ಸ್ ಇರೋದ್ರಿಂದ ನಿಮ್ಗೆ ಟೈಮ್ ಸೇವ್ ಆಗುತ್ತೆ. ಈ ಮೇನ್ ವಿಡಿಯೋದ ಬೆನಿಫಿಟ್ಸ್ ಏನು ಅಂತ ನಮ್ಗೆ ಗೊತ್ತಾಗ್ಬೇಕು. ಬೆನಿಫಿಟ್ಸ್ ಗೊತ್ತಾದ್ರೆ ನಾವು ಆ ವಿಡಿಯೋಸ್ ಗಳನ್ನ ನೋಡಿದ್ದಕ್ಕೂ ಒಂದು ಯೂಸ್ ಆಗುತ್ತೆ. ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ಟೈಮ್ ಬಹಳ ಮ್ಯಾಟರ್ ಆಗ್ತದೆ. ಟೈಮ್ ಒಂದು 10 ಮಿನಿಟ್ಸ್ ಸಹಿತ ನಿಮಗೆ ಅಷ್ಟೇ ಇಂಪಾರ್ಟೆಂಟ್. 10 ಮಿನಿಟ್ಸ್ ಅಲ್ಲಿ ಎಷ್ಟೋ ಜನ ನಮ್ಗಿಂತ ಮುಂದೆ ಹೋಗ್ಬೋದು ಅಥವಾ ಎಷ್ಟೋ ಜನ ನಮ್ಗಿಂತ ಹಿಂದೆ ಬೀಳ್ಬೋದು. ಈ ಟೈಮ್ ಸೇವ್ ಮಾಡ್ಕೊಂಡು ಎಷ್ಟು ನಾವು ಸೇವ್ ಮಾಡ್ಕೋತೀವೋ ಅಷ್ಟು ನಮ್ಮನ್ನ ಇದು ಸೇವ್ ಮಾಡುತ್ತೆ. ಅದ್ರ ಸಲುವಾಗಿ ಈ ಕ್ಲಾಸಸ್ ಗಳ ಬೆನಿಫಿಟ್ಸ್ ಏನು ಅಂತಂದ್ರೆ ನಿಮ್ ಟೈಮ್ ಸೇವಿಂಗ್. ನೀವು ಫಾರ್ ಎಕ್ಸಾಂಪಲ್ ಇಷ್ಟು ಕ್ವಶನ್ಸ್ ಗಳನ್ನ ನೀವು ಕ್ವಶನ್ ಪೇಪರ್ ಇಂದಾನೆ ಎಕ್ಸ್ಟ್ರಾಕ್ಟ್ ಮಾಡಿ ನೀವು ಪ್ರಾಕ್ಟೀಸ್ ಮಾಡ್ಬೇಕಾಗಿತ್ತು ಅಂತಂದ್ರೆ ಮಿನಿಮಮ್ ನಿಮ್ಗೆ ಕ್ವಶನ್ಸ್ ನ ಹುಡುಕಕ್ಕೆ ಮಿನಿಮಮ್ 1 ತಾಸು ಬೇಕು. ಆಮೇಲೆ ಅದನ್ನ ಸಾಲ್ವ್ ಮಾಡ್ಬೇಕು. ಕ್ವಶನ್ ಪೇಪರ್ಸ್ ಅಲ್ಲಿ ಎಲ್ಲೂ ನಿಮ್ಗೆ ಸೊಲ್ಯೂಷನ್ ಕೊಟ್ಟಿರಲ್ಲ. ಎಲ್ಲೆಲ್ಲೋ ಆನ್ಸರ್ ಟಿಕ್ ಮಾಡಿರ್ತಾರ, ಕರೆಕ್ಟ್ ಇರ್ತದ ತಪ್ಪಿರ್ತದ ಗ್ಯಾರಂಟಿ ಇಲ್ಲ. ನೀವು ಬಿಡಿಸಿದ್ ಕರೆಕ್ಟ್ ತಪ್ಪ ಗೊತ್ತಿರಲ್ಲ, ಅಥವಾ ನೀವು ಬಿಡಿಸಿದ ಲೆಂದಿ ಮೆಥಡ್ ಶಾರ್ಟ್ ಮೆಥಡ್ ಗೊತ್ತಿರಲ್ಲ. ಇದೆಲ್ಲ ಪ್ರಾಬ್ಲಮ್ಸ್ ಆಗ್ತಾವ. ಈ ಕ್ಲಾಸಸ್ ಅಲ್ಲಿ ಬೆನಿಫಿಟ್ಸ್ ಏನು, ಕ್ವಶನ್ಸ್ ನ ಎಲ್ಲ ಒಂದೇ ಕಡೆ ನಾನ್ ಮಾಡಿರ್ತೀನಿ. ನಿಮ್ಗೆ ಡೈರೆಕ್ಟ್ ಆಗಿ 20 ಕ್ವಶನ್ಸ್ ಆರಾಮಾಗಿ ನಿಮ್ಗೆ ಸಿಕ್ಬಿಡ್ತಾವ. ಒಂದು ವಿಡಿಯೋ ಪ್ಲೇ ಮಾಡಿದ್ರೆ 20 ಕ್ವಶನ್ಸ್ ರೆಡಿ. ಪರ್ ಡೇ ನೀವು ಒಂದು 20 ಕ್ವಶನ್ಸ್ ಮಾಡಿದ್ರು ಸಾಕು. ಮೆಂಟಲ್ ಎಬಿಲಿಟಿ ಸುಮ್ನೆ ಜಾಸ್ತಿ ಟೈಮ್ ಕೊಟ್ಟು ಇದಕ್ಕೆ ಪೂರ್ತಿಯಾಗಿ ತಲೆ ಕೆಡ್ಸ್ಕೋಬೇಕಂತಿಲ್ಲ. ನೀವು 20 ಕ್ವಶನ್ಸ್ ಅಲ್ಲಿ ಆರಾಮಾಗಿ 10ರಿಂದ 15 ಕ್ವಶನ್ಸ್ ನೋಡ್ತಾನೆ ಸಾಲ್ವ್ ಮಾಡ್ತೀರಿ. ಅಷ್ಟಂತೂ ಬೇಸಿಕ್ಸ್ ಗೊತ್ತಿರುತ್ತೆ. ಇನ್ನೇನು ಸ್ವಲ್ಪ ಫಾಸ್ಟ್ ಮೆಥಡ್ಸ್ ಆಗ್ಲಿ ಅಥವಾ ಸ್ವಲ್ಪ ಟ್ರಿಕಿ ಇರುವಂತ ಕ್ವಶನ್ಸ್ ಆಗ್ಲಿ ಗೊತ್ತಿರ್ಲಿಲ್ಲ ಅಂತಂದ್ರು ಅದನ್ನ ನಾನು ಕವರ್ ಮಾಡಿರ್ತೀನಿ. ಇಲ್ಲಿ ನಿಮಗೆ ಟೈಮ್ನು ಸೇವ್ ಆಗುತ್ತೆ, ಪ್ಲಸ್ ಮೇನ್ ಆಗಿ ನಿಮ್ಗೆ ಪ್ರಾಕ್ಟೀಸ್ ಆಗುತ್ತೆ. ಮೆಂಟಲ್ ಎಬಿಲಿಟಿ ಅನ್ನೋದು ಪ್ರಾಕ್ಟೀಸ್ ಮೇಲೆ ಡಿಪೆಂಡ್ ಆಗುತ್ತೆ. ಮತ್ತೆ ಇಲ್ಲಿ ಸ್ಕೋರಿಂಗ್ ತುಂಬಾ ಬೆಸ್ಟ್. ಸ್ಕೋರಿಂಗ್ ಪಾರ್ಟ್ ತುಂಬಾ ಇರುತ್ತೆ ಇದರಲ್ಲಿ. ಸ್ಕೋರಿಂಗ್ ಸುಲಭವಾಗಿ ಮಾಡ್ಬೋದು. ಯಾಕಂತಂದ್ರೆ ಇಲ್ಲಿ ಕನ್ಫ್ಯೂಷನ್ ಗೆ ಚಾನ್ಸೇ ಇಲ್ಲ. ನೀವು ಸಾಲ್ವ್ ಮಾಡ್ತೀರಿ, ಆನ್ಸರ್ ಬರುತ್ತೆ, ಒಂದೇ ಆನ್ಸರ್ ಬರುತ್ತೆ, ನೀವು ಡೈರೆಕ್ಟ್ ಆಗಿ ಟಿಕ್ ಮಾಡೋದಿರುತ್ತೆ. ಇಲ್ಲಿ ಯಾವುದೇ ತರದ ಆ ಕನ್ಫ್ಯೂಷನ್ಸ್ ಆಗ್ಲಿ ಅಥವಾ ನನಗೆ ತಿಳಿಯಲ್ಲ ಗೊತ್ತಿಲ್ಲ ಅನ್ನುವಂತ ಕಂಡೀಷನ್ಸ್ ಇರಲ್ಲ. ಮತ್ತೆ ಇನ್ನೊಂದು, ಒಂದು ಕ್ವಶನ್ಗೆ ನಾನು ಎಷ್ಟು ಟೈಮ್ ತಗೊಳ್ಬೇಕು. ಒಂದು ಕ್ವಶನ್ ಇತ್ತು ಅಂದ್ರೆ ಅದಕ್ಕೆ ನಾನು ಎಷ್ಟು ಟೈಮ್ ತಗೊಳ್ಬೇಕು, ಮ್ಯಾಕ್ಸಿಮಮ್ 2 ಮಿನಿಟ್ಸ್ ಅಷ್ಟೇ. ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಪ್ರಾಕ್ಟೀಸ್ ಆದಂಗೆ ಈ ಟೈಮ್ ಕಡಿಮೆ ಆಗ್ತಾ ಬರಬೇಕು, ಫಾಸ್ಟ್ ಆಗ್ತಾ ಹೋಗ್ಬೇಕು. ಮ್ಯಾಕ್ಸಿಮಮ್ 2 ಮಿನಿಟ್ಸ್ ಟ್ರೈ ಮಾಡ್ರಿ. ನಿಮ್ ಸ್ವಂತಕ್ಕೆ ವಿಡಿಯೋನ ಪ್ಲೇ ಆಗ್ತಿರುತ್ತೆ, ಪಾಸ್ ಮಾಡ್ರಿ. ಕ್ವಶನ್ ಬಂದ ತಕ್ಷಣ ಆ ಕ್ವಶನ್ ನ ಓದಿ ಸಾಲ್ವ್ ಮಾಡಕ್ ಟ್ರೈ ಮಾಡ್ರಿ. ಎಷ್ಟು ನಿಮಿಷದವರೆಗೂ, ಒಂದು 2 ಮಿನಿಟ್ಸ್ ವರೆಗೂ ಟ್ರೈ ಮಾಡ್ರಿ. ಅಷ್ಟ್ರೊಳಗೆ ನಿಮ್ಗೆ ಆನ್ಸರ್ ಬಂತು ಬೆಸ್ಟ್. ಸೊ ನೆಕ್ಸ್ಟ್ ವಿಡಿಯೋನ ಪ್ಲೇ ಮಾಡ್ರಿ. ನಾನು ಯಾವ ರೀತಿ ಸಾಲ್ವ್ ಮಾಡಿದೀನಿ ಅಂತ ಸ್ವಲ್ಪ ಫಾಸ್ಟ್ ಫಾರ್ವರ್ಡ್ ಇಟ್ಕೊಂಡು ನೋಡ್ರಿ. ಬೈ ಚಾನ್ಸ್ ನಿಮ್ಗಿಂತ ಬೆಟರ್ ನನ್ ಮೆಥಡ್ ನಿಮ್ಗಿಂತ ಬೆಟರ್ ಇತ್ತು ಅಂದ್ರೆ ನನ್ ಮೆಥಡ್ ನ ಫಾಲೋ ಮಾಡ್ರಿ. ಇಲ್ಲ ನನ್ ಮೆಥಡ್ ಕಿಂತ ನಿಮ್ದು ಮೆಥಡ್ ತುಂಬಾ ಬೆಸ್ಟ್ ಇತ್ತು ಅಥವಾ ಶಾರ್ಟೆಸ್ಟ್ ಇತ್ತು ಅಂತಂದ್ರೆ ಅದನ್ನ ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ಅಥವಾ ಟೆಲಿಗ್ರಾಮ್ ಚಾನಲ್ ಲಿಂಕ್ ಕೊಟ್ಟಿರ್ತೀನಿ, ಅದರಲ್ಲಿ ಆದ್ರೂ ಹಾಕ್ರಿ. ಸೊ ಅದನ್ನ ನಾನು ಹೇಳ್ಕೊಡಕ್ ಟ್ರೈ ಮಾಡ್ತೀನಿ. ನಿಮಗೂ ಕಲಿಸ್ತೀನಿ, ನಾನು ಕಲಿತೀನಿ. ಸೊ ಅದರಿಂದ ಏನಾಗುತ್ತಾ, ಎಲ್ಲರಿಗೂ ಹೆಲ್ಪ್ ಆಗುತ್ತೆ. ಮೇನ್ ಆಗಿ ವಿಡಿಯೋಸ್ ಗಳನ್ನ ಶೇರ್ ಮಾಡ್ರಿ. ಈ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ. ಇದರಲ್ಲಿ ಬೇರೆ ಬೇರೆ ತರಹದ ಕಂಟೆಂಟ್ ಗಳನ್ನ ತರಕ್ ನಾನು ಟ್ರೈ ಮಾಡ್ತೀನಿ. ಎಲ್ಲಾನು ಕಂಪ್ಲೀಟ್ಲಿ ಕಾಂಪಿಟೇಟಿವ್ ಎಕ್ಸಾಮ್ಸ್ ರಿಲೇಟೆಡ್ ಈ ಚಾನಲ್ಸ್ ಅಲ್ಲಿ ಬರ್ತಾ ಹೋಗ್ತಾವೆ. ಯಾವುದೇ ಟೈಮ್ ವೇಸ್ಟ್ ಆಗ್ಲಿ ಅಥವಾ ಯಾವುದೇ ಅನ್ನೆಸರಿ ಟೈಮ್ ವೇಸ್ಟ್ ಮಾಡುವಂತ ಯಾವ ಕೆಲಸನೂ ನಾನು ಈ ಚಾನಲ್ ಅಲ್ಲಿ ಮಾಡಕ್ ಬಿಡಲ್ಲ. ಮೇನ್ ಆಗಿ ನೀವು ಏನ್ ಮಾಡ್ಬೇಕು ಅಂತಂದ್ರೆ ವಿಡಿಯೋನ ಪ್ಲೇ ಮಾಡ್ರಿ. ಜಸ್ಟ್ ಒಂದು ಕ್ವಶನ್ ಬರುತ್ತಾ, ಪಾಸ್ ಮಾಡ್ರಿ, ಟ್ರೈ ಮಾಡ್ರಿ. ಬಂದ್ರೆ ಬೆಸ್ಟ್, ಬರ್ಲಿಲ್ಲ ಅಂತಂದ್ರೆ ಯಾವ ರೀತಿ ಸಾಲ್ವ್ ಮಾಡಿದೀನಿ ನೋಡ್ರಿ, ನೋಟ್ ಡೌನ್ ಮಾಡ್ಕೋರಿ. ಒಂದು ನೋಟ್ಬುಕ್ ರೆಡಿ ಮಾಡ್ರಿ. ಅಂದ್ರೆ ನಿಮ್ಗೆ ಯಾವ ಕ್ವಶನ್ಸ್ ಗೊತ್ತಾಗಿಲ್ಲ ಆ ನೋಟ್ಬುಕ್ ಅಲ್ಲಿ ನೋಟ್ ಡೌನ್ ಮಾಡ್ಕೊಂತ ಹೋಗ್ರಿ. ಆ ನೋಟ್ ಡೌನ್ ಮಾಡ್ಕೊಂತ ಹೋಗಿದ್ದು ನೆಕ್ಸ್ಟ್ ನಿಮ್ಗೆ ರಿವಿಷನ್ ಟೈಮ್ ಅಲ್ಲಿ ಅಥವಾ ಒಂದ್ ಸ್ವಲ್ಪ ಯಾವತ್ತಾದ್ರೂ ಫ್ರೀ ಇದ್ದಾಗ ಅಥವಾ ಟೈಮ್ ಒಂದ್ ಸ್ವಲ್ಪ ಏನಾದ್ರು ಬೇಜಾರಾದಾಗ ಮೈಂಡ್ ರಿಫ್ರೆಶ್ ಟೈಪ್ ಇವುಗಳನ್ನ ಒಂದ್ಸಲ ರಿವಿಷನ್ ಮಾಡ್ಕೊಂಡ್ಬಿಟ್ರಿ ಅಂದ್ರೆ ನಿಮ್ ತಲೆಯಲ್ಲಿ ಫಿಕ್ಸ್ ಆಗಿ ಕೂತ್ಕೊಂಡ್ಬಿಡುತ್ತೆ. ಈ ರೀತಿ ನೀವು ಈ ಕ್ಲಾಸಸ್ ಗಳನ್ನ ಅಟೆಂಡ್ ಆಗ್ಬೇಕು. ಆದಷ್ಟು ಟೈಮ್ ವೇಸ್ಟ್ ಮಾಡ್ಕೊಳಕ್ ಹೋಗ್ಬೇಡ್ರಿ. ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ಟೈಮ್ ಅನ್ನೋದು ತುಂಬಾ ಮ್ಯಾಟರ್ ಆಗ್ತದೆ. ಅದ್ರ ಸಲುವಾಗಿ ನಾನು ಇಲ್ಲಿ ಟೈಮ್ ವೇಸ್ಟ್ ಆಗದೆ ಇರೋ ರೀತಿ ಡೈರೆಕ್ಟ್ ಕ್ವಶನ್ ಆನ್ಸರ್ ಇಷ್ಟು ಬಿಟ್ರೆ ಜಾಸ್ತಿ ಏನು ಇರೋದಿಲ್ಲ. ಬೇಸಿಕ್ಸ್ ಕ್ಲಾಸಸ್ ಬೇಕು ಅಂದ್ರೆ ಅದ್ರದ್ದು ಬೇರೆ ವಿಡಿಯೋಸ್ ಬರ್ತಾವ, ಅದನ್ನ ಕಂಟಿನ್ಯೂ ಮಾಡ್ರಿ. ಇದು ಏನ್ಲಿ ಓನ್ಲಿ ಪ್ರಾಕ್ಟೀಸ್ಗೆ. ಡೈರೆಕ್ಟ್ ಕ್ವಶನ್ ಪೇಪರ್ ಕ್ವಶನ್ಸ್ ಇರುತ್ತಾ, ಪ್ರಾಕ್ಟೀಸ್ ಮಾಡ್ರಿ, ಕಂಟಿನ್ಯೂ. ಸೊ ಇಷ್ಟು ನಿಮ್ಗೆ ಈ ವಿಡಿಯೋ ಬಗ್ಗೆ ಮಾಹಿತಿ ಕೊಡೋದಿತ್ತು, ಕೊಟ್ಟಿದ್ದೀನಿ. ಇನ್ನು ನೆಕ್ಸ್ಟ್ ಏನಂತಂದ್ರೆ ಡೈರೆಕ್ಟ್ ಆಗಿ ನಾವು ಕ್ವಶನ್ಸ್ ಜಂಪ್ ಆಗ್ತೀವಿ. ಒಂದೊಂದು ಕ್ವಶನ್ಸ್ ಬರ್ತಿರುತ್ತೆ, ನೀವು ಅದನ್ನ ಸಾಲ್ವ್ ಮಾಡಕ್ ಟ್ರೈ ಮಾಡಿ. ಸಪೋಸ್ ಏನಾದ್ರು ಮಿಸ್ಟೇಕ್ಸ್ ಇದ್ರೆ ಎಕ್ಸ್ಕ್ಯೂಸ್ ಮಾಡ್ರಿ. ಯಾಕಂತಂದ್ರೆ ಯಾರು 100% ಪರ್ಫೆಕ್ಟ್ ಇರಂಗಿಲ್ಲ. ಬೈ ಚಾನ್ಸ್ ಏನಾದ್ರು ಮಿಸ್ಟೇಕ್ಸ್ ಇದ್ರೆ ಅದನ್ನ ನನಗ್ ಹೇಳ್ರಿ. ಏನಾದ್ರು ಕಂಟೆಂಟ್ ಚೆನ್ನಾಗಿತ್ತು ಅಂತಂದ್ರೆ
ಮತ್ತೊಬ್ರಿಗೆ ಹೇಳಿ. ಮಿಸ್ಟೇಕ್ಸ್ ನನಗೆ ಹೇಳಿದ್ರೆ ನಾನು ಸರಿ ಮಾಡ್ಕೋತೀನಿ. ಕಂಟೆಂಟ್ ಚೆನ್ನಾಗಿತ್ತು ಅಂದ್ರೆ ಎಲ್ರಿಗೂ ಹೆಲ್ಪ್ ಆಗ್ಲಿ ಅಂತ ಒಂದು ಉದ್ದೇಶದಿಂದ ಈ ವಿಡಿಯೋಸ್ ಮಾಡ್ತಾ ಇದ್ದೀನಿ. ಈ ವಿಡಿಯೋಸ್ ಮಾಡಕ್ ಮೇನ್ ನಮ್ಗೆ ಮೋಟಿವೇಶನ್ ಸಿಗೋದೆ ನೀವು ಲೈಕ್ ಮಾಡೋದ್ರಿಂದ, ಸಬ್ಸ್ಕ್ರೈಬ್ ಮಾಡೋದ್ರಿಂದ, ಶೇರ್ ಮಾಡೋದ್ರಿಂದಾನೇ ಸಿಗುತ್ತೆ. ಸೊ ಇವೆಲ್ಲವನ್ನ ನೀವು ಮಾಡ್ತೀರಿ ಅಂತ ಅನ್ಕೊಂಡು ನಾನು ಕ್ಲಾಸ್ ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಫಸ್ಟ್ ಕ್ವಶನ್, 20 ವರ್ಷಗಳ ಹಿಂದೆ ನನ್ನ ವಯಸ್ಸು ಇವತ್ತಿನ ವಯಸ್ಸಿನ 1/3 ಭಾಗವಾಗಿತ್ತು. ಹಾಗಾದರೆ ನನ್ನ ಈಗಿನ ವಯಸ್ಸೆಷ್ಟು? ಸೊ ನಾನು ಏನ್ ಮಾಡ್ತೀನಿ ಅಂತಂದ್ರೆ ಈಗಿನ ವಯಸ್ಸು ನಾನು ಎಕ್ಸ್ ಅಂತ ಅನ್ಕೋತೀನಿ. ಈಗಿನ ವಯಸ್ಸು ಎಕ್ಸ್ ಇದ್ದಾಗ 20 ವರ್ಷಗಳ ಹಿಂದೆ ನನ್ನ ವಯಸ್ಸು ಎಷ್ಟಿತ್ತು ಅಂತಂದ್ರೆ 20 ವರ್ಷಗಳ ಹಿಂದೆ ಅಂದ್ರೆ ಈಗಿನ ವಯಸ್ಸಿನಲ್ಲಿ 20 ವರ್ಷ ನಾನು ತೆಗೆದ್ಬಿಟ್ಟೆ ಅಂದ್ರೆ ನಾನು 20 ವರ್ಷದ ಹಿಂದಿನ ವಯಸ್ಸು ನನಗೆ ಸಿಕ್ಬಿಡ್ತದೆ. ಆ 20 ವರ್ಷದ ಹಿಂದಿನ ವಯಸ್ಸು ಎಷ್ಟಿರ್ತದ ಅಂತಂದ್ರೆ ಇವತ್ತಿನ ವಯಸ್ಸಿನ 1/3 ಭಾಗವಾಗಿರ್ತದೆ. 1/3 ಭಾಗ ಇವತ್ತಿನ ವಯಸ್ಸು ಎಕ್ಸ್ ಅದು 1/3 ಭಾಗವಾಗಿ ಇರ್ತದೆ. ಸೊ ನಾನೇನ್ ಮಾಡ್ತೀನಿ, ಈ ಡಿವೈಡೆಡ್ ಬೈ 3 ಇರೋದನ್ನ ಈ ಕಡೆ ಕಳಿಸ್ತೀನಿ. ಇದೇನಾಗುತ್ತಾ ಮಲ್ಟಿಪ್ಲಿಕೇಶನ್ ಆಗುತ್ತ. ಯಾವ ರೀತಿ? 3 in the bracket x minus 20 is equal to x. ಸೊ ಇದನ್ನ ಮಲ್ಟಿಪ್ಲೈ ಮಾಡಿದಾಗ 3x minus 60 is equal to x. ಈ x ನ ಈ ಕಡೆ ಮತ್ತೆ 60 ನ ಈ ಕಡೆ ನಾನು ತಗೊಂಡಾಗ 3x minus x is equal to 60. ಸೊ ಇಲ್ಲಿ ನಮಗೆ 3x minus x is equal to 60 ಬಂದಿದೆ. ಎಷ್ಟಾಗುತ್ತೆ ಇದು? 2x is equal to 60. ಸೊ x is equal to ಎಷ್ಟಾಗುತ್ತೆ? 60 divided by 2. 2 1 2 30. ಸೊ x is equal to 30. x ಅಂತ ಅಂದ್ರೆ ನಾನು ಏನ್ ತಿಳ್ಕೊಂಡಿದ್ದೆ ಇಲ್ಲಿ? ಇವತ್ತಿನ ವಯಸ್ಸು. x ನ ಬೆಲೆ ಎಷ್ಟು ಬಂತು? 30 ವರ್ಷ. ಏನ್ ಕೇಳ್ತಾರ ಅವರು? ನನ್ನ ಈಗಿನ ವಯಸ್ಸು ಅಂದ್ರೆ ಇವತ್ತಿನ ವಯಸ್ಸು ಎಷ್ಟು ಅಂತ ಕೇಳ್ತಿದ್ದಾರೆ. ಆಪ್ಷನ್ ಡಿ 30 ವರ್ಷ. ಇದಕ್ಕೆ ಇನ್ನೂ ಒಂದು ಮೆಥಡ್ ಇದೆ. ಇದು ಬೇಸಿಕ್ ಮೆಥಡ್ ಆಯ್ತು. ನಿಮ್ಗೆ ಫಾರ್ ಎಕ್ಸಾಂಪಲ್ ಇನ್ನೂ ಸ್ವಲ್ಪ ಸ್ಪೀಡ್ ಇಲ್ಲ ಅಂತಂದ್ರೆ ಈ ಮೆಥಡ್ ನ ಫಾಲೋ ಮಾಡ್ಬೋದು. ಅಥವಾ ಇದಕ್ಕಿಂತ ಫಾಸ್ಟೆಸ್ಟ್ ಮೆಥಡ್ ಅಂತ ಅಂದ್ರೆ 1/3 ಭಾಗ ಅಂತಂದ್ರೆ ನಾನು ಇವತ್ತಿನ ವಯಸ್ಸನ್ನ 1/3 ಭಾಗ ಅಂದ್ರೆ ಇವತ್ತಿನ ವಯಸ್ಸನ್ನ 3x ತಗೋತೀನಿ. ಅದರಲ್ಲಿ 1 ಭಾಗ ಅಂತಂದ್ರೆ ಎಕ್ಸ್. ಸೊ ಇವೆರಡರ ಡಿಫರೆನ್ಸ್ ಎಷ್ಟು ಅಂತಾರೆ? 20 years. ಸೊ 2x is equal to 20 x is equal to 20 divided by 2. x is equal to ಎಷ್ಟು ಬಂತು? 10. ನಾನು ಇವತ್ತಿನ ವಯಸ್ಸು ಎಷ್ಟು ತಗೊಂಡಿದ್ದೆ? 3x ತಗೊಂಡಿದ್ದೆ. 3 into 10 is equal to 30 years. ಇದು ಸಹಿತ ಇನ್ನೊಂದು ಮೆಥಡ್, ಫಾಸ್ಟೆಸ್ಟ್ ಮೆಥಡ್. ನಿಮಗೆ ಯಾವ್ದು ಕನ್ವೀನಿಯಂಟ್ ಆಗುತ್ತಾ ಅದನ್ನ ಫಾಲೋ ಮಾಡ್ರಿ. ಬಟ್ ಇದೇನಿದೆ ಟೈಮ್ ಸೇವಿಂಗ್ ಇದೆ. ಎಷ್ಟು ಮ್ಯಾಕ್ಸಿಮಮ್ ನೀವು ನೋಡ್ತಾ 3x x. ಸೊ 2x 10, x ಅಂದ್ರೆ 10, 3x ಅಂದ್ರೆ 20. ಡೈರೆಕ್ಟ್ 3x ಅಂದ್ರೆ 30 ಡೈರೆಕ್ಟ್ ಆಗಿ ನೀವು ಸಾಲ್ವ್ ಮಾಡ್ತಾ ಹೋಗ್ಬೋದು. ಇಲ್ಲಿ ನಿಮ್ಗೆ ಟೈಮ್ ಸೇವಿಂಗ್. ಎಕ್ಸಾಂಪಲ್ ಒಂದು 10 ರಿಂದ 15 ಸೆಕೆಂಡ್ ಅಲ್ಲಿ ಇದು ಮುಗಿಸ್ಬಿಟ್ರಿ ಅಂತಂದ್ರೆ ಮುಂದಿನ ಟೈಮ್ ಎಲ್ಲ ಬೇರೆ ಕ್ವಶನ್ಸ್ ನೀವು ಕೊಡಕ್ ಈಸಿ ಆಗುತ್ತೆ. ನೆಕ್ಸ್ಟ್ ಕ್ವಶನ್, ಇಲ್ಲಿ ಒಂದು ನಂಬರ್ ಸೀರೀಸ್ ಕೊಟ್ಟಿದ್ದಾರೆ 2 4 16 ಡ್ಯಾಶ್. ಸೊ ನಾನು ಇದನ್ನ ಎರಡು ರೀತಿಯಲ್ಲಿ ಮಾಡ್ತಾ ಹೋಗ್ತೀನಿ. ಫಸ್ಟಿಗೆ ನೋಡ್ರಿ, 2 ಇದ್ದಿದ್ 4 ಆಗ್ಬೇಕಂದ್ರೆ ಎಷ್ಟು ಹೆಚ್ಚಾಗ್ಬೇಕು? 2 ಹೆಚ್ಚಾಗ್ಬೇಕು. 4 ಇದ್ದಿದ್ 16 ಆಗ್ಬೇಕಂದ್ರೆ ಎಷ್ಟು ಹೆಚ್ಚಾಗ್ಬೇಕು? 12 ಹೆಚ್ಚಾಗ್ಬೇಕು. ಯಾವಾಗ್ಲೂ ನೀವು ನಂಬರ್ ಸೀರೀಸ್ ಸಾಲ್ವ್ ಮಾಡುವಾಗ ಒಂದು ಕಾನ್ಸಂಟ್ರೇಟ್ ಮಾಡ್ರಿ, ನಂಬರ್ ಸಡನ್ ಆಗಿ ಜಾಸ್ತಿ ಆಗ್ತಾ ಇದೆನಾ ಅಥವಾ ಗ್ರಾಜುವಲಿ ಜಾಸ್ತಿ ಆಗ್ತಾ ಇದೆನಾ? ಇಲ್ಲಿ ನೋಡ್ರಿ, ಎಕ್ಸಾಂಪಲ್ 2 ರಿಂದ 4 ನಾರ್ಮಲ್ ಹೆಚ್ಚಾಗಿದ್ದು, ಬಟ್ 4 ರಿಂದ 16 ಅಂದ್ರೆ ಒಮ್ಮೆ ಸಡನ್ ಇನ್ಕ್ರೀಸ್ ಆಗಿದ್ದು. ಇಲ್ಲೇನಾಗಿರುತ್ತೆ? ಜಾಸ್ತಿ ಮಲ್ಟಿಪ್ಲಿಕೇಶನ್ ಆಗಿರುತ್ತೆ. ಟ್ರೈ ಮಾಡಿ ನೋಡೋಣ. ಇದರಲ್ಲಿ ಅಂತೂ ನನ್ಗೆ ಯಾವ ಪ್ಯಾಟರ್ನ್ ಸಿಕ್ಕಿಲ್ಲ. 2 ಇದ್ದಿದ್ 4 ಆಯ್ತು ಅಂದ್ರೆ ಮಲ್ಟಿಪ್ಲೈಡ್ ಬೈ 2. 4 ಇದ್ದಿದ್ 16 ಆಯ್ತು ಅಂದ್ರೆ ಮಲ್ಟಿಪ್ಲೈಡ್ ಬೈ 4. ಅಂದ್ರೆ ಬಂದಿರುವಂತ ಸಂಖ್ಯೆಯ ಡಬಲ್ ಅಂದ್ರೆ ಏನ್ ಮಾಡ್ತಾ ಇದ್ದಾರೆ? ಸ್ಕ್ವೇರ್ ಮಾಡ್ತಾ ಇದ್ದಾರೆ. ಸೊ ನಾನು 16ನ ಡಬಲ್ ಅಂದ್ರೆ ಸ್ಕ್ವೇರ್ ಮಾಡಿದ್ರೆ 16 16 256. ಸೊ ಆನ್ಸರ್ ಇಸ್ ಆಪ್ಷನ್ ಸಿ 256. ನಿಮಗೆ ಮೆಂಟಲ್ ಎಬಿಲಿಟಿಯಲ್ಲಿ ಕಂಪಲ್ಸರಿ 1 to 20 ಸ್ಕ್ವೇರ್ಸ್, 1 to 20 ಕ್ಯೂಬ್ಸ್ ಪರ್ಫೆಕ್ಟ್ ಆಗಿರ್ಬೇಕು. ಅಂದ್ರೆ ಏನಾಗುತ್ತೆ? ಇಲ್ಲ 1 to 25 ಸ್ಕ್ವೇರ್ಸ್, 1 to 20 ಕ್ಯೂಬ್ಸ್ ಇದನ್ನ ಪರ್ಫೆಕ್ಟ್ ಮಾಡಿ. ಯಾಕಂದ್ರೆ ನೋಡಿದ ತಕ್ಷಣ ನಿಮಗೆ ಆ ಕ್ವಶನ್ಸ್ 2 4 16 ಇವೆಲ್ಲ ಏನಾಗುತ್ತೆ? ಇಮಿಡಿಯೇಟ್ ಫ್ಲಾಶ್ ಆಗ್ತಾ ಹೋಗ್ತಾವ. ಎಷ್ಟು ನಿಮ್ಗೆ ನಂಬರ್ಸ್ ಗೊತ್ತಿರ್ತಾವೋ ಅಷ್ಟು ಫಾಸ್ಟ್ ಆಗಿ ನೀವು ಸಾಲ್ವ್ ಮಾಡ್ತೀರಿ. ನೆಕ್ಸ್ಟ್ ಕ್ವಶನ್, ಅಕ್ಷರ ಸರಣಿ ಪೂರ್ಣಗೊಳಿಸಿ. ಈ ಕೋಡಿಂಗ್ ಡಿಕೋಡಿಂಗ್ ಆಗ್ಲಿ ಅಥವಾ ಈ ಅಕ್ಷರ ಸರಣಿಗಳನ್ನ ನೀವು ಸಾಲ್ವ್ ಮಾಡ್ಬೇಕಾದ್ರೆ ಫಸ್ಟ್ ಈಗ ಸ್ವಲ್ಪ ಫ್ರೀ ಟೈಮ್ ಅಲ್ಲಿ ಇಮಿಡಿಯೇಟ್ ನೀವು ಈ ರೀತಿ ಬರ್ಕೋರಿ. ಯಾವ ರೀತಿಯಪ್ಪ ಅಂದ್ರೆ ಎ ಬಿ ಸಿ ಡಿ ಇ ಎಫ್ ಜಿ ಎಚ್ ಐ ಜೆ ಕೆ ಎಲ್ ಎಂ ಎನ್ ಓ ಪಿ ಕ್ಯೂ ಆರ್ ಎಸ್ ಟಿ ಯು ವಿ ಡಬ್ಲ್ಯೂ ಎಕ್ಸ್ ವೈ ಝೆಡ್.
ಈ ರೀತಿ ಬರ್ಕೊಂಡ್ಮೇಲೆ ಈಗ ಸರಣಿಯನ್ನ ಲಕ್ಷ ಕೊಡ್ರಿ. ಎ ಝಡ್ ಇಲ್ಲೇನಾಗಿದೆ, ಎ ಝಡ್ ನಾವು ಮಾರ್ಕ್ ಮಾಡ್ಕೊಳ್ಳೋಣ. ನಿಮ್ಗೆ ನೋಡಕ್ ಈಸಿ ಆಗ್ಲಿ ಅಂತ ಎ ಝಡ್. ನೆಕ್ಸ್ಟ್ ಸಿ ಎಕ್ಸ್. ಸಿ ಎಕ್ಸ್ ನೋಡ್ರಿ ಒಂದು ಪ್ಯಾಟರ್ನ್ ಸಿಗ್ತಾ ಹೋಗ್ತಿದೆ. ಎಫ್ ಯು. ಎಫ್ ಯು ಈ ಮೂರರಲ್ಲೇ ನಮಗೆ ನೆಕ್ಸ್ಟ್ ನ ಏನ್ ಫಾಲೋ ಮಾಡ್ಬೇಕು ಅನ್ನೋ ಪ್ಯಾಟರ್ನ್ ಸಿಗುತ್ತೆ. ಫಸ್ಟ್ ಗೆ ಎ ಝಡ್ ಅಂದ್ರೆ ಅಪೋಸಿಟ್ ಲೆಟರ್ಸ್ ಗಳನ್ನ ಅವರು ಬರ್ದಿದ್ದಾರೆ. ಅದಾದ್ಮೇಲೆ ಒಂದನ್ನ ಗ್ಯಾಪ್ ಮಾಡಿದ್ದಾರೆ, ಒಂದ್ ಅಕ್ಷರನ ಗ್ಯಾಪ್ ಮಾಡಿ ನೆಕ್ಸ್ಟ್ ಸಿ ಎಕ್ಸ್ ಅಂತ ಕೊಟ್ಟಿದ್ದಾರೆ. ಆಮೇಲೆ ಇದಾದ್ಮೇಲೆ ಏನ್ ಮಾಡಿದಾರೆ, ಎರಡ್ ಅಕ್ಷರನ ಗ್ಯಾಪ್ ಮಾಡಿದ್ದಾರೆ. ಅಂದ್ರೆ ಇಲ್ಲಿ ಒಂದ್ ಅಕ್ಷರ, ಇಲ್ಲಿ ಎರಡ್ ಅಕ್ಷರ, ಆಮೇಲೆ ಎಫ್ ಯು ಕೊಟ್ಟಿದ್ದಾರೆ. ನಾನೀಗ ಏನ್ ಮಾಡ್ಬೇಕು, 1 2 ನೆಕ್ಸ್ಟ್ 3 ಅಕ್ಷರ ಗ್ಯಾಪ್ ಮಾಡ್ಬೇಕು. ಈ 3 ಅಕ್ಷರನ ಗ್ಯಾಪ್ ಮಾಡಿದ್ರೆ ನೆಕ್ಸ್ಟ್ ಸಿಗೋದು ಯಾವುದು, ಜೆ ಕ್ಯೂ. ಜೆ ಕ್ಯೂ, ಆಪ್ಷನ್ ಸಿ ಜೆ ಕ್ಯೂ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. ಒಂದು ರೈಲು ಪ್ರತಿ ಗಂಟೆಗೆ 92.4 ಕಿಲೋಮೀಟರ್ ವೇಗದಲ್ಲಿ ಚಲಿಸುತ್ತದೆ. ಹಾಗಾದ್ರೆ 10 ನಿಮಿಷದಲ್ಲಿ ಎಷ್ಟು ಮೀಟರ್ ದೂರ ಚಲಿಸುತ್ತದೆ ಅಂತ. ಇಲ್ಲಿ ನಾವು ಸೆಕೆಂಡ್ ನಿಮಿಷದಲ್ಲಿ ಕೊಟ್ಟಿದ್ದಾರೆ. 60 ನಿಮಿಷಕ್ಕೆ ಎಷ್ಟು ಓಡ್ತಾ ಇದೆ ಅದು, 92.4 ಕಿಲೋಮೀಟರ್ ಓಡ್ತಾ ಇದೆ. ನನಗೆ ಎಷ್ಟಕ್ಕೆ ಬೇಕಾಗಿದೆ, 10 ನಿಮಿಷದಲ್ಲಿ ಎಷ್ಟು ಓಡ್ತಾ ಇದೆ. ಕ್ರಾಸ್ ಮಲ್ಟಿಪ್ಲೈ ಮಾಡಿ. 10 ಇಂಟು 924 ಡಿವೈಡೆಡ್ ಬೈ 60 ಇಂಟು 10. ಇದನ್ನ 10 ಯಾಕೆ ತಗೊಂಡಿದ್ದೀನಿ ಅಂತಂದ್ರೆ ಪಾಯಿಂಟ್ ನಾನು ತೆಗೆದು ಡಿವೈಡೆಡ್ ಬೈ 10 ತಗೊಂಡಿದ್ದೀನಿ. ಇದು 2 0 ಕ್ಯಾನ್ಸಲ್ ಆಯ್ತು. ಇಲ್ಲಿ ಇದು 6 ಇಂದ ಡಿವೈಡ್ ಆಗುತ್ತೆ. ಹೆಂಗ್ ಗೊತ್ತಾಗುತ್ತೆ ಅಂದ್ರೆ ಇದು 2 ಮತ್ತು 3ರಿಂದ 2ರಿಂದನೂ ಡಿವೈಡ್ ಆಗ್ತಿತ್ತು ಅಂದ್ರೆ 6 ಇಂದಾನು ಡಿವೈಡ್ ಆಗುತ್ತೆ ಅಂತ ಅರ್ಥ. 2ರಿಂದ ಡಿವೈಡ್ ಆಗ್ಬೇಕು ಅಂದ್ರೆ ಇಲ್ಲಿ ಬಿಡಿ ಸ್ಥಾನದಲ್ಲಿ 0 2 4 6 8 ಈ ಅಂಕಿಗಳಿದ್ರೆ 2ರಿಂದ ಡಿವೈಡ್ ಆಗ್ತದ. ಬೈ ಚಾನ್ಸ್ 3ರಿಂದ ಡಿವೈಡ್ ಆಗ್ಬೇಕಾಗಿತ್ತು ಅಂದ್ರೆ ಈ ಸಂಖ್ಯೆಯಲ್ಲಿರುವ ಅಂಕಿಗಳ ಮೊತ್ತ 3ರಿಂದ ಡಿವೈಡ್ ಆಗ್ಬೇಕು. 9 + 2 + 4 11 1 15. ಇದು ಸಹಿತ 15 3ರಿಂದ ಡಿವೈಡ್ ಆಗುತ್ತಂದ್ರೆ ಈ ಪೂರ್ತಿ ಸಂಖ್ಯೆ 3ರಿಂದ ಡಿವೈಡ್ ಆಗುತ್ತೆ ಅನ್ನಂಗೆ. ಸೊ ಅದ್ರ ಸಲುವಾಗಿ ನಾವು 2 ಮತ್ತು 3 2ರಿಂದಾನು ಡಿವೈಡ್ ಆಗ್ತಿದ್ರೆ ಅದು 6ರಿಂದಾನು ಡಿವೈಡ್ ಆಗ್ತದ ಅನ್ನಂಗ. ಸೊ ನಾನು ಡೈರೆಕ್ಟ್ ಆಗಿ 6 1 6 3 ಉಳಿತು 32, 6 5 30, 6 4 24 ಎಷ್ಟು ಬಂತು, 15.4. ಇದು ಯಾವ್ದು ಬಂತು, ಕಿಲೋಮೀಟರ್ ಬಂತು. ಇಲ್ಲಿ ಆಪ್ಷನ್ಸ್ ನಮ್ಗೆ ಕೊಟ್ಟಿದ್ದಾರೆ, ಎಲ್ಲ ದೊಡ್ಡ ದೊಡ್ಡ ಸಂಖ್ಯೆಗಳಿದೆ. ಅದ್ರ ಸಲುವಾಗಿ ನಾವು ಕ್ವಶನ್ಸ್ ಅಲ್ಲಿ ಏನ್ ಹೇಳಿದ್ರೆ ಎಷ್ಟು ಮೀಟರ್ ಅಂದಿದ್ದಾರೆ, ಇದು ಕಿಲೋಮೀಟರ್ ಅಲ್ಲಿ ಇದೆ. ಇದಕ್ಕೆ ಏನ್ ಮಾಡ್ಬೇಕು, 1000 ಇಂದ ಮಲ್ಟಿಪ್ಲೈ ಮಾಡಿದ್ರೆ 15400.0 ಎಷ್ಟು ಬರುತ್ತೆ, 15400. ಆಪ್ಷನ್ ಬಿ 15400 ನಮಗೆ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. ಇಂಗ್ಲಿಷ್ ವರ್ಣಮಾಲೆಯಲ್ಲಿ ಎಷ್ಟು ಪದಗಳು ಕನ್ನಡಿಯಲ್ಲಿ ನೋಡಿದಾಗಲೂ ಹಾಗೆ ಕಾಣುತ್ತವೆ. ಕನ್ನಡಿಯಲ್ಲಿ ನೋಡಿದಾಗ ಹಾಗೆ ಕಾಣಬೇಕಾಗಿತ್ತು ಅಂದ್ರೆ ಅವು ಸಿಮೆಟ್ರಿಕ್ ಅನ್ನ ಫಾಲೋ ಮಾಡ್ಬೇಕು. ಸಿಮೆಟ್ರಿ ಅಂತಂದ್ರೆ ಯಾವುದೇ ಒಂದು ಡೈಗ್ರಾಮ್ ನ ಎಕ್ಸಾಕ್ಟ್ಲಿ ಹಾಫ್ ಆಗಿ ಕಟ್ ಮಾಡುವಂತ ಲೈನ್ ಅನ್ನ ಏನಂತೀವಿ, ಸಿಮೆಟ್ರಿಕ್ ಲೈನ್ ಅಂತ ಕರಿತೀವಿ. ಆ ರೀತಿಯ ಲೈನ್ ಯಾವ ಅಕ್ಷರಗಳ ಮೇಲೆ ಬರುತ್ತ ಅಂತ ಇಂಡೈರೆಕ್ಟ್ ಆಗಿ ಕೇಳ್ದಂಗ. ಸೊ ಇದರಲ್ಲಿ ಇದನ್ನ ನೋಟ್ ಡೌನ್ ಮಾಡ್ಕೊಂಡ್ಬಿಡ್ರಿ ಒಂದ್ ನೋಟ್ಬುಕ್ ಅಲ್ಲಿ, ಇದು ಫಿಕ್ಸ್ ಇರುತ್ತೆ. ಸೊ ಒಂದ್ಸಲ 2-3 ಸಲ ಪ್ರಾಕ್ಟೀಸ್ ಆದ್ಮೇಲೆ ನಿಮ್ಗೆ ಈಸಿ ಆಗ್ತದ. ಯಾವ್ಯಾವ ಅಕ್ಷರಗಳಪ್ಪ ಅಂತಂದ್ರೆ ಎ ಎಚ್ ಐ ಎಂ ಓ ಟಿ ಯು ವಿ ಡಬ್ಲ್ಯೂ ಎಕ್ಸ್ ವೈ. ಟೋಟಲ್ 11 ಅಕ್ಷರಗಳು. ಟೋಟಲ್ 11 ಅಕ್ಷರಗಳು ಏನ್ ಮಾಡ್ತಾವ, ಕನ್ನಡಿಯಲ್ಲಿ ನೋಡಿದಾಗಲೂ ಹಾಗೆ ಕಾಣಿಸ್ತಾವ. ಸೊ ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್. ಇನ್ನೊಂದು ಸ್ಮಾಲ್ ಲೆಟರ್ಸ್, ಇದು ಕ್ಯಾಪಿಟಲ್ ಲೆಟರ್ಸ್ ಕೇಳಿದ್ರು. ಈ ಬೈ ಚಾನ್ಸ್ ಸ್ಮಾಲ್ ಲೆಟರ್ಸ್ ಅಂತ ಕೇಳಿದ್ರೆ ಯಾವ್ಯಾವಪ್ಪ ಅಂತಂದ್ರೆ ಐ ಎಲ್ ಎಂ ಎನ್ ಓ ಯು ವಿ ಎಕ್ಸ್. ಈ ಎಲ್ಲ 8 ಅಕ್ಷರಗಳು, ಇವು 8 ಅಕ್ಷರಗಳು ಸ್ಮಾಲ್ ಲೆಟರ್. ಅವ್ರು ಮೆನ್ಷನ್ ಮಾಡ್ತಾರೆ, ಸ್ಮಾಲ್ ಲೆಟರ್ ಅಂದ್ರೆ ಮೆನ್ಷನ್ ಮಾಡಿರ್ತಾರೆ. ಅವರು ಏನು ಮೆನ್ಷನ್ ಮಾಡಿಲ್ಲ ಸ್ಮಾಲ್ ಲೆಟರ್ ಕ್ಯಾಪಿಟಲ್ ಲೆಟರ್ ಅಂದ್ರೆ ಆನ್ಸರ್ 11 ಇರುತ್ತೆ. ನೆಕ್ಸ್ಟ್ ಕ್ವಶನ್. 10 ಜನರು ಎಷ್ಟು ವಿಧದಲ್ಲಿ ಹಸ್ತಲಾಘವನ ಮಾಡಬಹುದು. ಇಲ್ಲಿ ನಾವು ಒಂದು ಸೂತ್ರ ಬರುತ್ತೆ, ಇದು ಪರ್ಮಿಟೇಷನ್ಸ್ ಅಂಡ್ ಕಾಂಬಿನೇಷನ್ಸ್ ಅನ್ನೋ ಪಾಠದ ಮೇಲೆ ಬರ್ತದೆ ಈ ಕ್ವಶನ್ಸ್. ಇಲ್ಲಿ ಒಂದು ಸೂತ್ರ ಬರುತ್ತೆ, ಹೇಳ್ತೀನಿ. ಎನ್ ಆರ್ ಇಸ್ ಈಕ್ವಲ್ ಟು ಎನ್ ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ ಆರ್ ಫ್ಯಾಕ್ಟೋರಿಯಲ್ ಎನ್ ಮೈನಸ್ ಆರ್ ಫ್ಯಾಕ್ಟೋರಿಯಲ್. ಇಲ್ಲಿ ಎನ್ ಅಂದ್ರೆ ಏನು, ಆರ್ ಅಂದ್ರೆ ಏನು ಅಂತ ನಿಮ್ಗೆ ಅರ್ಥ ಆಗ್ಲಿಕ್ಕಿಲ್ಲ. ಫಸ್ಟಿಗೆ ಹೇಳ್ತೀನಿ ನೋಡ್ರಿ, ಇದನ್ನ ನೋಟ್ ಡೌನ್ ಮಾಡ್ಕೊಂಡ್ಬಿಡ್ರಿ. ಎನ್ ಅಂತ ಅಂದ್ರೆ ಜನರ ಸಂಖ್ಯೆ,
ಜನರ ಸಂಖ್ಯೆ. ನೆಕ್ಸ್ಟ್ ಆರ್ ಅಂದ್ರೆ ಏನು? ಇಲ್ಲಿ ಒಂದು ಕೆಲಸ ಹೇಳ್ತಾರೆ, ಹಸ್ತಲಾಘವ, ಹ್ಯಾಂಡ್ ಶೇಕ್. ಇದನ್ನೇನು ಮಾಡಕ್ಕೆ ಎಷ್ಟು ಜನ ಅವಶ್ಯಕತೆ ಅದಾರ? ಒಂದ್ ಹ್ಯಾಂಡ್ ಶೇಕ್ ಆಗ್ಬೇಕಾಗಿತ್ತು ಅಂದ್ರೆ ಮಿನಿಮಮ್ ಇಬ್ರು. ಸೊ ಇಬ್ರು. ಆರ್ ಅಂತ ಅಂದ್ರೆ ಏನು? ಅದಕ್ಕೆ ಎಷ್ಟು ಜನ ರಿಕ್ವೈರ್ಡ್ ಇದಾರ ಅನ್ನುವಂಥದ್ದು. ಈ ಜನರ ಸಂಖ್ಯೆ ಎಷ್ಟಿದೆ? 10 ಜನ ಇದಾರೆ. ಆರ್ ಅಂದ್ರೆ ಒಂದು ಹಸ್ತಲಾಘವ ಆಗ್ಬೇಕು ಅಂದ್ರೆ ಎಷ್ಟು ಜನ ಬೇಕು? ಇಬ್ರು ಬೇಕು. ಇದನ್ನೇ ನಾವು ಈ ವ್ಯಾಲ್ಯೂಸ್ ನಾವು ಅಲ್ಲಿ ಸೂತ್ರದಲ್ಲಿ ಹಾಕ್ಬಿಟ್ರೆ ಇಮಿಡಿಯೇಟ್ ನಮ್ಗೆ ಆನ್ಸರ್ ಸಿಕ್ಬಿಡುತ್ತೆ. ಎನ್ ಫ್ಯಾಕ್ಟೋರಿಯಲ್ ಅಂದ್ರೆ 10 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ ಆರ್ ಫ್ಯಾಕ್ಟೋರಿಯಲ್ ಅಂದ್ರೆ 2 ಫ್ಯಾಕ್ಟೋರಿಯಲ್ 10 ಮೈನಸ್ 2 ಫ್ಯಾಕ್ಟೋರಿಯಲ್. ಇಲ್ಲಿ ಫ್ಯಾಕ್ಟೋರಿಯಲ್ ನ ನಾವು ಎಕ್ಸ್ಪ್ಯಾಂಡ್ ಮಾಡಿ ಬರೆಯೋದನ್ನ ಗೊತ್ತಿರ್ಬೇಕು. 2 ಫ್ಯಾಕ್ಟೋರಿಯಲ್ ಅಂತ ಇತ್ತು ಅಂದ್ರೆ ಹೆಂಗ್ ಬರಿತೀವಿ? 2 ಗುಂಡ್ಲೆ 1 ಅಂತ ಬರಿತೀವಿ. 3 ಫ್ಯಾಕ್ಟೋರಿಯಲ್ ಇತ್ತು ಅಂದ್ರೆ 3 ಗುಂಡ್ಲೆ 2 ಗುಂಡ್ಲೆ 1 ಅಂತ ಬರಿತೀವಿ. 4 ಫ್ಯಾಕ್ಟೋರಿಯಲ್ ಇತ್ತು ಅಂದ್ರೆ 4 ಗುಂಡ್ಲೆ 3 ಗುಂಡ್ಲೆ 2 ಗುಂಡ್ಲೆ 1 ಅಂತ ಬರಿತೀವಿ. 5 ಫ್ಯಾಕ್ಟೋರಿಯಲ್ ಇತ್ತು ಅಂದ್ರೆ 5 ಗುಂಡ್ಲೆ 4 ಗುಂಡ್ಲೆ 3 ಗುಂಡ್ಲೆ 2 ಗುಂಡ್ಲೆ 1 ಅಂತ. ಅಂದ್ರೆ ಅಪ್ ಟು 1 ಅದನ್ನ ಡಿಕ್ರೀಸ್ ಮಾಡ್ತಾ ಬರ್ಬೇಕು. ಅದನ್ನೇ ಫ್ಯಾಕ್ಟೋರಿಯಲ್ ಎಕ್ಸ್ಪ್ಯಾನ್ಷನ್ ಅಂತ ಕರಿತೀವಿ. ಈಗ ಇದನ್ನ ಎಕ್ಸ್ಪ್ಯಾನ್ಷನ್ ಮಾಡ್ತಾ ಹೋಗೋಣ. ನೆಕ್ಸ್ಟ್ ಇದೇನಾಗುತ್ತೆ? 10 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ 2 ಫ್ಯಾಕ್ಟೋರಿಯಲ್ ಇಂಟು 10 ಮೈನಸ್ 2 ಅಂದ್ರೆ 8 ಫ್ಯಾಕ್ಟೋರಿಯಲ್. ಇಲ್ಲಿ ನಾನು 10ನ ಎಲ್ಲಿವರೆಗೂ ಎಕ್ಸ್ಪ್ಯಾನ್ಷನ್ ಮಾಡಿ ಬರೀತೀನಿ ಅಂದ್ರೆ 10 ಗುಂಡೆ 9 ಗುಂಡೆ 8 ಫ್ಯಾಕ್ಟೋರಿಯಲ್. ಯಾಕಂದ್ರೆ ಕೆಳಗಡೆ ಒಂದು 8 ಫ್ಯಾಕ್ಟೋರಿಯಲ್ ಇದೆ. 2 ಫ್ಯಾಕ್ಟೋರಿಯಲ್ ನ ಎಕ್ಸ್ಪ್ಯಾನ್ಷನ್ ಮಾಡಿ ಬರೀತೀನಿ. 8 ಫ್ಯಾಕ್ಟೋರಿಯಲ್ ಹೆಂಗಿದೆ ಹಂಗೆ ಇಡ್ತೀನಿ. ಇವೆರಡು ಕ್ಯಾನ್ಸಲ್ ಆಗಿಬಿಡ್ತಾವ. ಸೊ 2 1 2 5 ಎಷ್ಟು ಬರುತ್ತಾ? 45. 9 5 45. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. ಒಂದು ಕೆಲಸವನ್ನು 18 ಜನರು 8 ದಿವಸದಲ್ಲಿ ಮುಗಿಸಿದರೆ ಅದೇ ಕೆಲಸವನ್ನು 6 ಜನರು ಎಷ್ಟು ದಿವಸದಲ್ಲಿ ಮುಗಿಸುತ್ತಾರೆ? ಇದಕ್ಕೂ ಒಂದು ಫಾರ್ಮುಲಾ ಬರುತ್ತೆ. ಮ್ಯಾನ್ ಇಂಟು ಡೇಸ್ ಡಿವೈಡೆಡ್ ಬೈ ವರ್ಕ್ ಇಸ್ ಈಕ್ವಲ್ ಟು ಮ್ಯಾನ್ ಇಂಟು ಡೇಸ್ ಡಿವೈಡೆಡ್ ಬೈ ವರ್ಕ್. ಫಾರ್ ಎಕ್ಸಾಂಪಲ್, ಮ್ಯಾನ್ ಇಲ್ಲಿ ಜನರು ಮತ್ತೆ ಎಷ್ಟು ದಿನ ಕೆಲಸ ಮಾಡ್ತಾರೆ ಆ ಕೆಲಸವನ್ನು ಮುಗಿಸಕ್ಕೆ ಇಸ್ ಈಕ್ವಲ್ ಟು ಜನರು ಎಷ್ಟು ದಿನ ಕೆಲಸ ಮಾಡ್ತಾರೆ ಆ ಕೆಲಸವನ್ನು ಮುಗಿಸಕ್ಕೆ ಅಂತ ಅರ್ಥ. ಈಗ ಫಾರ್ ಎಕ್ಸಾಂಪಲ್ ನಾವು ಇದನ್ನ ಮ್ಯಾನ್ ಇಲ್ಲಿ ನಿಮ್ಗೆ ಈಸಿ ಆಗ್ಲಿ ಅಂತ M1 D1 W1 ಇದು M2 D2 W1 ಅಂದ್ರೆ ಸೇಮ್ ವರ್ಕ್ ಸೇಮ್ ಇರ್ಬೇಕು. ಬೇರೆ ಬೇರೆ ಕೆಲಸ ಇದ್ರೆ ಅಲ್ಲ, ವರ್ಕ್ ಸೇಮ್ ಇದ್ದು ಜನರ ಸಂಖ್ಯೆ ಅಥವಾ ದಿನಗಳ ಸಂಖ್ಯೆ ಕೇಳಿದಾಗ ಈ ಫಾರ್ಮುಲಾವನ್ನ ನಾವು ಯೂಸ್ ಮಾಡಬಹುದು. ಇದನ್ನು ನೀವು ನೋಟ್ ಡೌನ್ ಮಾಡ್ಕೊಂಡ್ರೆ ಬೆಸ್ಟ್ ಅಂತ ಅನ್ಕೋತೀನಿ. ಎಂ ಅಂತಂದ್ರೆ ಜನರ ಸಂಖ್ಯೆ, ಡಿ ಅಂದ್ರೆ ದಿನಗಳ ಸಂಖ್ಯೆ, ಡಬ್ಲ್ಯೂ ಅಂದ್ರೆ ಕೆಲಸದ ಸಂಖ್ಯೆ, ಕೆಲಸ. ಸೊ ಇದನ್ನ ನಾವು ಫಿಲ್ ಮಾಡ್ತಾ ಹೋಗೋಣ. ಏನ್ ಹೇಳ್ತಾರೆ? 18 ಜನರು 8 ದಿನಗಳಲ್ಲಿ ಒಂದು ಕೆಲಸ, ಯಾವುದೋ ಒಂದು ಪೂರ್ತಿ ಕೆಲಸ ಅನ್ಕೋರಿ, 1 ಅಂತ ತಗೊಳ್ತೀನಿ ನಾನು, ಅದನ್ನ ಮುಗ್ಸಕ್ಕೆ ನೆಕ್ಸ್ಟ್ 6 ಜನರು ಎಷ್ಟು ದಿನ ತಗೋತಾರೆ? D2 ಡಿವೈಡೆಡ್ ಬೈ ಅದೇ ಕೆಲಸ ಅಂತಂದ್ರೆ ಇದ್ರದ್ದು ಆನ್ಸರ್ 1 ಬರುತ್ತೆ. ನೀವ್ ಏನಾದ್ರೂ ಸಂಖ್ಯೆ ತಗೋಬಹುದು. 2 ಸೈಡ್ ಸೇಮ್ ಸಂಖ್ಯೆ ಇದ್ರೆ ಅದು ಕ್ಯಾನ್ಸಲ್ ಆಗಿ ಆಟೋಮೆಟಿಕ್ 1 ಅಂತಾನೆ ಬರ್ತದೆ. ಸೊ ಡೈರೆಕ್ಟ್ ನಾವು D2 ಇಸ್ ಈಕ್ವಲ್ ಟು 18 ಇಂಟು 8 ಡಿವೈಡೆಡ್ ಬೈ 6 ಅಂತ ತಗೋಬಹುದು. 6 1 6 3 18 8 3 24 ದಿನಗಳು. ಎಷ್ಟು ತಗೊಳ್ತಾರೆ? 6 ಜನ ಸೇರಿ 24 ದಿನಗಳನ್ನು ತಗೋತಾರೆ. ಆಪ್ಷನ್ ಸಿ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. ಇಲ್ಲಿ ಇದು ಸಂಬಂಧಗಳದ್ದ ಬ್ಲಡ್ ರಿಲೇಷನ್ ಅಂತ ಬರುತ್ತೆ. ಬ್ಲಡ್ ರಿಲೇಷನ್ ಈ ಬ್ಲಡ್ ರಿಲೇಷನ್ ಬಗ್ಗೆ ನಾವು ನೋಡೋಣ ಅಂತೀವಿ. ಒಂದ್ ಅರ್ಥ ಮಾಡ್ಕೋರಿ, ಗಂಡು ಹೆಣ್ಣು, ಗಂಡು ಅಂತ ಅಂದ್ರೆ ಪ್ಲಸ್ ಅಂತ ತಗೊಳ್ತೀನಿ ನಾನಿಲ್ಲಿ, ಹೆಣ್ಣು ಅಂತ ಅಂದ್ರೆ ಮೈನಸ್ ಅಂತ ತಗೊಳ್ತೀನಿ. ತಂದೆ ಅಥವಾ ತಾಯಿ, ಅವ್ರಿಗೆ ಮಗ ಇದ್ರೆ ಅವ್ರನ್ನ ಮಗ ಅಥವಾ ಮಗಳು ಈ ರೀತಿ ಬರೀತೀನಿ. ಅರ್ಥ ಆಯ್ತಾ? ಗಂಡ ಹೆಂಡತಿ ಇದ್ರೆ ಗಂಡ ಹೆಂಡತಿ ಈ ರೀತಿ ಬರೀತೀನಿ. ಸೊ ಇಲ್ಲಿ ನೋಡ್ತಾ ಹೋಗೋಣ ಏನ್ ಕೇಳಿದಾರ ಅಂತ. ನೀವ್ ಯಾವ ರೀತಿ ನಿಮ್ಗೆ ಯಾವ್ದು ಕನ್ವಿನಿಯೆಂಟ್ ಆಗುತ್ತೆ ಆ ರೀತಿ ಬರೆದು ಟ್ರೈ ಮಾಡ್ಬೋದು. ಹಿಂಗೆ ಬರಿಬೇಕು ಹಂಗೆ ಬರಿಬೇಕಂತ ಏನಿಲ್ಲ, ಬಟ್ ಬರ್ದಿರೋದು ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆದ್ರೆ ಸಾಕು. ಎಯು ಬಿ ನ ಮಗಳಾಗಿದ್ದಾಳೆ ಅಂದ್ರೆ ಬಿ ತಂದೆನೋ ತಾಯಿನೋ ಅವ್ರು ಮೆನ್ಷನ್ ಮಾಡಿಲ್ಲ, ಬಟ್ ಎ ಮಗಳು ಅಂತ ಮೆನ್ಷನ್ ಮಾಡಿದ್ದಾರೆ, ಬಿ ಯು ಎ ನ ಮಗಳು ಅಂತ ಮೆನ್ಷನ್ ಮಾಡಿದ್ದಾರೆ. ಸೊ ನಾನು ಇಲ್ಲಿ ಮೈನಸ್ ಅಂತ ಕೊಡ್ತೇನೆ. ಆದರೆ ಬಿ ಯು ಎ ನ ತಾಯಿ ಅಲ್ಲ,
ಅವ್ರ ಮಗಳು, ಆದ್ರೆ ಬಿ ತಾಯಿ ಅಲ್ಲ ಅಂತಂದ್ರೆ ಏನಾಗಿರ್ಬೇಕು? ಕಂಪಲ್ಸರಿ ತಂದೆ ಆಗಿರ್ಬೇಕು. ಹಾಗಾದ್ರೆ ಎ ಗೆ ಬಿ ಯು ಏನಾಗಬೇಕು? ತಂದೆ. ಆಪ್ಷನ್ ಸಿ ತಂದೆ. ನೆಕ್ಸ್ಟ್ ಕ್ವಶನ್. 120 ಮೀಟರ್ ಉದ್ದದ ರೈಲು ಒಂದು ಗೇಟ್ ಅನ್ನು 10 ಸೆಕೆಂಡುಗಳಲ್ಲಿ ದಾಟಿದರೆ ಆ ರೈಲಿನ ವೇಗವೆಷ್ಟು? ಒಂದ್ ಅರ್ಥ ಮಾಡ್ಕೊಂಡ್ಬಿಡ್ರಿ. ಇದು ಟ್ರೈನ್ಸ್ ಅಂತ ಚಾಪ್ಟರ್ ಬರುತ್ತೆ. ಆ ಚಾಪ್ಟರ್ ಅಲ್ಲಿ ಈ ಕ್ವಶನ್ಸ್ ಬರ್ತಾವ. ಸೊ ಇದನ್ನ ನಾವು ಸಾಲ್ವ್ ಮಾಡ್ಬೇಕಾದ್ರೆ ಫಸ್ಟ್ ಟ್ರೈನ್ ಗಳ ಬಗ್ಗೆ ಅರ್ಥ ಮಾಡ್ಕೋಬೇಕು. ಏನು? ಒಂದು ಕಂಬ ಅಥವಾ ಒಂದು ಗೇಟ್, ಇವ್ ಯಾವ್ದನ್ನಾದ್ರೂ ಟ್ರೈನ್ ದಾಟಬೇಕಾಗಿತ್ತು ಅಂದ್ರೆ ಟ್ರೈನ್ ಎಷ್ಟು ಟ್ರಾವೆಲ್ ಮಾಡ್ಬೇಕು? ಅದರ ಪೂರ್ತಿ ಡಿಸ್ಟೆನ್ಸ್ ನ ಟ್ರಾವೆಲ್ ಮಾಡ್ಬೇಕು. ಅಂದ್ರೆ ಅದ್ ಎಷ್ಟು ಉದ್ದ ಇರುತ್ತೆ? 100 ಮೀಟರ್, 200 ಮೀಟರ್ ಅಥವಾ 120 ಮೀಟರ್, ಎಷ್ಟು ಮೀಟರ್ ಇರುತ್ತಲ್ಲ ಅಷ್ಟು ಡಿಸ್ಟೆನ್ಸ್ ನ ಟ್ರಾವೆಲ್ ಮಾಡ್ಬೇಕು. ಇದೊಂದು ಅರ್ಥ ಆಯ್ತಾ? ನೆಕ್ಸ್ಟ್, ಬೈ ಚಾನ್ಸ್ ಟ್ರೈನು ಇನ್ನೊಂದು ಟ್ರೈನ್ ಅನ್ನ ದಾಟಬೇಕಾಗಿತ್ತು ಅಂತಂದ್ರೆ ಎಷ್ಟು ಡಿಸ್ಟೆನ್ಸ್ ನ ಟ್ರಾವೆಲ್ ಮಾಡ್ಬೇಕು? T1 ಪ್ಲಸ್ T2 ಅಂದ್ರೆ ಟ್ರೈನ್ 1 ಮತ್ತು ಟ್ರೈನ್ 2 ಎರಡರದ್ದು ಡಿಸ್ಟೆನ್ಸ್ ಟೋಟಲ್ ಎಷ್ಟಿರುತ್ತೆ ಅಷ್ಟು ಡಿಸ್ಟೆನ್ಸ್ ನ ಟ್ರಾವೆಲ್ ಮಾಡ್ಬೇಕಾಗುತ್ತೆ. ಇದನ್ನ ಒಂದು ಕಾನ್ಸೆಪ್ಟ್ ನ ಅರ್ಥ ಮಾಡ್ಕೋರಿ. ಇಲ್ಲಿ ನಮ್ಗೆ ಏನ್ ಕೊಟ್ಟಿದ್ದಾರೆ? ಅದೊಂದು ಗೇಟ್ ಅಂತ ಕೊಟ್ಟಿದ್ದಾರೆ. ಅಂದ್ರೆ ಅದು ಸ್ಟಾಗ್ನೆಂಟ್ ಒಂದೇ ಕಡೆ ಇರುವಂತ ಗೇಟ್. ಆ ಗೇಟ್ ಅನ್ನ ದಾಟಬೇಕಾದ್ರೆ ಟ್ರೈನು ಅದರ ಒಂದು ಡಿಸ್ಟೆನ್ಸ್ ನ ದಾಟಿದ್ರೆ ಸಾಕು. ಇಲ್ಲಿ ಏನ್ ಕೇಳ್ತಾರೆ? 120 ಮೀಟರ್ ಉದ್ದದ ರೈಲು ಒಂದು ಗೇಟ್ ಅನ್ನು 10 ಸೆಕೆಂಡುಗಳಲ್ಲಿ ದಾಟಿದರೆ ಆ ರೈಲಿನ ವೇಗವೆಷ್ಟು ಅಂತ ಕೇಳ್ತಾ ಇದ್ದಾರೆ. ಇಲ್ಲಿ ನಾನು ಯಾವ ರೀತಿ ಮಾಡ್ಬೇಕು? 10 ಸೆಕೆಂಡ್ ನಲ್ಲಿ ಎಷ್ಟು ಟ್ರಾವೆಲ್ ಮಾಡಿದೆ? 120 ಮೀಟರ್. ನನಗೆ ಇಲ್ಲೆಲ್ಲ ಕಿಲೋಮೀಟರ್ ಪರ್ ಅವರ್ ಕೊಟ್ಟಿದ್ದಾರೆ ಅಂತ ಅಂದ್ರೆ ನಾನು ಅವರಲ್ಲೇ ತೆಗಿಬೇಕು. ಅವರಲ್ಲಿ ತೆಗಿಬೇಕಾಗಿತ್ತು ಅಂತಂದ್ರೆ 3000, 1 ಅವರ್ ಅಂತಂದ್ರೆ 3600 ಸೆಕೆಂಡ್. ಎಷ್ಟು ಡಿಸ್ಟೆನ್ಸ್ ಇರುತ್ತೆ? ಇದನ್ನ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ವಿ ಅಂತ ಅಂದ್ರೆ ಎಷ್ಟು ಬರುತ್ತೆ? 00, 12 72, 12 36, 42, 43, 43,200 ಮೀಟರ್ ಬಂತಿದ್ದು. ಅರ್ಥ ಮಾಡ್ಕೋರಿ, ಮಿಸ್ಟೇಕ್ ಮಾಡ್ಕೊಳಕ್ ಹೋಗ್ಬೇಡ್ರಿ. ಮೀಟರ್ ಬಂತು. ಇದನ್ನ ನಾವು ಕಿಲೋಮೀಟರ್ ಮಾಡ್ಬೇಕಾಗಿತ್ತು ಅಂದ್ರೆ ಡಿವೈಡೆಡ್ ಬೈ 1000 ಮಾಡ್ಬೇಕು. ಡಿವೈಡ್ 0 ಕ್ಯಾನ್ಸಲ್. ಸೊ 43.2 ಕಿಲೋಮೀಟರ್ ಪರ್ ಅವರ್. ಆಪ್ಷನ್ ಇದನ್ನ ನೋಡ್ರಿ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. ಈ ಚಿತ್ರದಲ್ಲಿ ಎಷ್ಟು ತ್ರಿಕೋನಗಳಿವೆ ಅಂತ ಕೇಳ್ತಾ ಇದ್ದಾರೆ. ಈ ಚಿತ್ರವನ್ನ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳುವಾಗ, ಈಗ ಒಂದು ಈ ತರ ತ್ರಿಕೋನ ಇತ್ತು ಅಂತ ಅಂದ್ರೆ ಬೈ ಚಾನ್ಸ್ ಇಲ್ಲಿಂದ ಒಂದು ನಾವು ಗೆರೆ ಎಳೆದಿದ್ವಿ ಅಂತ ಅಂದ್ರೆ ಎಷ್ಟು ತ್ರಿಕೋನಗಳಾಗ್ತಾವ? ಇದು 1 ತ್ರಿಕೋನ, ಇದು 2 ತ್ರಿಕೋನ, ಇದು 3ನೇ ತ್ರಿಕೋನ. ಸೊ ಈ ತರದ ಮಧ್ಯದ ಗೆರೆ ಬಂದಿರುವಂತವು 3 ತ್ರಿಕೋನಗಳಾಗ್ತಾವ. ಇಲ್ಲಿ ಎಷ್ಟಿದಾವ? ಮೂರು ಮಧ್ಯದ ಗೆರೆಗಳದಾವ. ಸೊ 3 ಪ್ಲಸ್ 3. ನೆಕ್ಸ್ಟ್ ಇನ್ನೊಂದು ಅರ್ಥ ಮಾಡ್ಕೋರಿ. ಬೈ ಚಾನ್ಸ್ ಅದು ಈ ರೀತಿ ಇತ್ತು ಅಂತ ಅಂದ್ರೆ ಇಲ್ಲಿ 1 ಮತ್ತೆ 2 ತ್ರಿಕೋನಗಳು ಆಗ್ತಾ ಇದಾವೆ. ಸೊ ಈ ರೀತಿಯದ್ದಂತ ಸಂಖ್ಯೆ ಲೈನ್ ಗಳ ಸಂಖ್ಯೆ ಎಷ್ಟು? 3 ಇದಾವೆ. +2 +2 +2. ಒಂದು ಪೂರ್ತಿ ತ್ರಿಕೋನ +1. ಟೋಟಲ್ ಎಷ್ಟಾಗುತ್ತೆ? ಇದು ಟೋಟಲ್ 16 ತ್ರಿಕೋನಗಳಾಗ್ತಾವ. ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ಇಲ್ಲಿ ಕ್ವಶನ್ಸ್ ಬೋತ್ ಕನ್ನಡ ಅಂಡ್ ಇಂಗ್ಲಿಷ್ ಇರುತ್ತೆ. ಇಬ್ಬರಿಗೂ ಹೆಲ್ಪ್ ಆಗ್ಲಿ ಅಂತ ಕನ್ನಡ ಮತ್ತು ಇಂಗ್ಲಿಷ್ ಎರಡರಲ್ಲೂ ನಾನು ಕ್ವಶನ್ಸ್ ಗಳನ್ನ ತಂದಿದ್ದೀನಿ. ಸೊ ಇದನ್ನ ಸರಿಯಾಗಿ ಯುಟಿಲೈಸ್ ಮಾಡ್ಕೋರಿ. ನೆಕ್ಸ್ಟ್ ಕ್ವಶನ್. ಇಲ್ಲಿ ನಿಮ್ಗೆ ಗೊತ್ತಾಗ್ತಿರ್ಬೋದು ಕ್ವಶನ್ಸ್ ನ ಕ್ವಾಲಿಟಿ ಯಾವ ರೀತಿ ಇದೆ, ಮತ್ತೆ ಕ್ವಶನ್ಸ್ ಸಾಲ್ವಿಂಗ್ ಸ್ಪೀಡ್ ಎಷ್ಟಿದೆ, ಮತ್ತೆ ಕ್ವಶನ್ ಸಾಲ್ವಿಂಗ್ ಮೆಥಡ್ಸ್ ಹೆಂಗಿದೆ ಅಂತ. ಸೊ ಇದು ಇಷ್ಟ ಆದ್ರೆ ದಯವಿಟ್ಟು ಮತ್ತೊಬ್ರಿಗೆ ಹೇಳ್ರಿ. ಬೈ ಚಾನ್ಸ್ ಏನಾದ್ರೂ ತಪ್ಪಿದ್ರೆ ಅಥವಾ ಏನಾದ್ರೂ ಸರಿ ಇರ್ಲಿಲ್ಲ ಅಂತಂದ್ರೆ ದಯವಿಟ್ಟು ನನಗ್ ತಿಳಿಸ್ರಿ. ಅದನ್ನ ಸರಿ ಮಾಡಕ್ ನಾನು ಟ್ರೈ ಮಾಡ್ತೀನಿ. ಇಲ್ಲಿ ಕೆಳಗಿನ ಪ್ರಶ್ನೆಯಲ್ಲಿ ಎಕ್ಸ್ ನ ಮೌಲ್ಯವನ್ನು ಕಂಡುಹಿಡಿಯಿರಿ. ಇವೆಲ್ಲ ಸ್ವಲ್ಪ ಹೈಯರ್ ಲೆವೆಲ್ ಕ್ವಶನ್ಸ್, ಹೈಯರ್ ಲೆವೆಲ್ ಎಕ್ಸಾಮ್ಸ್ ಅಲ್ಲಿ ಬಂದಿರೋದು. IAS, KAS ಮತ್ತೆ ಯಾವುದು ದೊಡ್ಡ ದೊಡ್ಡ ಡಿಗ್ರಿ ಡಿಪೆಂಡೆಂಟ್ ಎಕ್ಸಾಮ್ಸ್ ಇರ್ತಾವಲ್ಲ, ಆ ಎಕ್ಸಾಮ್ಸ್ ಅಲ್ಲಿ ಬಂದಿರುವಂತ ಕ್ವಶನ್ಸ್ ಗಳನ್ನ ಪಿಕ್ ಮಾಡಿರೋದು. ಎರಡೂ ತರ ಇರ್ಬೇಕು. ನಾವು ಪೂರ್ತಿ ಈಸಿನೂ ಇರಬಾರ್ದು, ಪೂರ್ತಿ ಟಫ್ನು ಇರಬಾರ್ದು. ನಮಗ್ ಸಾಲ್ವ್ ಮಾಡಕ್ಕೆ ಗೊತ್ತೇನೆ ಆಗದೆ ಇರುವಂತ ಕ್ವಶನ್ಸ್ ಅಂತ ಸಾಲ್ವ್ ಮಾಡ್ಕೊತ್ರೆ ಅಲ್ಲ ಅದು. ಆಕ್ಚುಲಿ ನಮಗ್ ಪ್ರಾಕ್ಟೀಸ್ ಕಾನ್ಫಿಡೆನ್ಸ್ ಬರ್ಬೇಕು. ಎಕ್ಸಾಮ್ಸ್ ಅಂದ್ರೆ ಮೇನ್ ಆಗಿ ಕಾನ್ಫಿಡೆನ್ಸ್. ಆ ಕಾನ್ಫಿಡೆನ್ಸ್ ಹೆಂಗ್ ಬರುತ್ತೆ? ನಾವು ಸಾಲ್ವ್ ಮಾಡಾಕತ್ತೀವಿ ಅಂತ ನಮಗ್ ಮನ್ಸಿಗೆ ಅನಿಸ್ದಾಗಷ್ಟೇ ನಾವು ಕಾನ್ಫಿಡೆಂಟ್ ಆಗಿರ್ತೀವಿ. ಬೈ ಚಾನ್ಸ್ ನೋಡಿರೋ 10 ಕ್ವಶನ್ಸ್ ಅಲ್ಲಿ 9 ನನಗ್ ಬಿಡ್ಸಕ್ಕೆ ಬಂದಿಲ್ಲ ಅಂತಂದ್ರೆ ಕಾನ್ಫಿಡೆನ್ಸ್ ಹೆಂಗ್ ಬರ್ಬೇಕು? ಅದು ಬರಕ್ ಸಾಧ್ಯ ಇಲ್ಲ. ಅದಕ್ಕೆ ನಾನು ಎಲ್ಲಾ ತರದ ಮಿಕ್ಸ್ ಕ್ವಶನ್ಸ್ ಗಳನ್ನ ಇಲ್ಲಿ ತಂದಿರ್ತೇನೆ. ನೋಡ್ರಿ, ಈ ಒಂದು ಎಕ್ಸ್ ವ್ಯಾಲ್ಯೂನ ನಾವು ಕಂಡು ಹಿಡಿಬೇಕಾಗ್ಯದ. ಯಾವ ರೀತಿ ಕಂಡು ಹಿಡಿಯೋದು? ಫಸ್ಟಿಗೆ ರಿಲೇಷನ್ ಏನಿದೆ ಅಂತ ನೋಡ್ಕೋಬೇಕು. ಇಲ್ಲಿ 93 ಇದೆ, ಇಲ್ಲಿ 27 ಇದೆ, ಇಲ್ಲಿ 63 ಇದೆ.
ಇದನ್ನ ಮೇಲ್ನೋಟಕ್ಕೆ ನೋಡಿದಾಗ 93 27ರ ಸಂಖ್ಯೆಗೆ ಸಂಬಂಧಪಟ್ಟಂಗ ಇದೇನೋ ಆಗಿದೆ. 27 ಇದ್ದಿದ್ದು 63 ಆಗ್ಬೇಕಂದ್ರೆ ಏನಾಗಿದೆ ನೋಡ್ರಿ. ಇದನ್ನ ನಾನು ಕೂಡಿಸಿದ್ರೆ ಒಂದು 100ರ ಮೇಲೆ ಹೋಗುತ್ತಾ, ಅದಲ್ಲ. ಕಳೆದ್ರೆ ಏನಾಗುತ್ತೆ ನೋಡೋಣ. 6 66 ಬಂತು. 66 ಬಂತು. ಓಕೆ, ಇದಕ್ಕೆ ಏನ್ ಮಾಡಿದ್ದಾರೆ, 3 ಕಡಿಮೆ ಮಾಡಿದ್ದಾರೆ. ಎಷ್ಟಾಗುತ್ತಾ, 63 ಆಗುತ್ತೆ. ರೈಟಾ? ನೆಕ್ಸ್ಟ್ ಕೆಳಗಡೆ 3 ಬಂದಿದೆ ಅಂದ್ರೆ ಈ 3 ಕಡಿಮೆ ಮಾಡಿರೋದೇ ಇಲ್ಲಿ ಬಂದಿದೆ ಅಂತ. ಈಗ ಇದನ್ನ ನೋಡೋಣ. 79 ಮೈನಸ್ 38 ಎಷ್ಟಾಗುತ್ತೆ, 41. ಮತ್ತೆ ಇಲ್ಲಿ ಕೆಳಗಡೆ 4 ಕೊಟ್ಟಿದ್ದಾರೆ, ಅದನ್ನ ಕಮ್ಮಿ ಮಾಡಿದ್ದಾರೆ. ಎಷ್ಟು ಬರ್ತದ, 37. ಅಂದ್ರೆ ಇವೆರಡರ ಡಿಫರೆನ್ಸ್ ನ ಅವರು ಇಲ್ಲಿ ಕೆಳಗಡೆ ಕೊಟ್ಟಿದಾರ ಅಂತ ಅರ್ಥ. ಈಗ ನೋಡ್ರಿ, 63 ಮೈನಸ್ 16 ಎಷ್ಟು ಬರುತ್ತೆ, 47. ಇಲ್ಲೆಷ್ಟಿದೆ, 42. ಸೊ ಇವೆರಡರ ಡಿಫರೆನ್ಸ್ ಎಷ್ಟಾಗತ್ತ, 5. ಅಂದ್ರೆ ಈ 5 ಎಲ್ಲಿರ್ಬೇಕು, ಎಕ್ಸ್ ಅಲ್ಲಿ ಇರ್ಬೇಕು. ಎಕ್ಸ್ ಇಸ್ ಈಕ್ವಲ್ ಟು 5. ಸೊ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. ವ್ಯಕ್ತಿಯೊಬ್ಬ ಪಿ ಇಂದ ಕ್ಯೂಗೆ ಗಂಟೆಗೆ 5 ಕಿಲೋಮೀಟರ್ ವೇಗದಲ್ಲಿ ನಡೆಯುತ್ತಾನೆ ಮತ್ತು ಕ್ಯೂದಿಂದ ಪಿಗೆ 3 ಕಿಲೋಮೀಟರ್ ವೇಗದಲ್ಲಿ ನಡೆಯುತ್ತಾನೆ. ಇಡೀ ಪ್ರಯಾಣದ ತೆಗೆದುಕೊಂಡ ಸರಾಸರಿ ವೇಗ. ಒಂದು ಫಾರ್ಮುಲಾ ಹೇಳ್ಕೊಡ್ತೀನಿ. ಸರಾಸರಿ ವೇಗ ಇಸ್ ಈಕ್ವಲ್ ಟು ವೇಗ 1 ಗುಂಡ್ಲೆ ವೇಗ 2 ಡಿವೈಡೆಡ್ ಬೈ ಇಂಟು 2 ಡಿವೈಡೆಡ್ ಬೈ ವೇಗ 1 ಪ್ಲಸ್ ವೇಗ 2. ಇದೊಂದು ಫಾರ್ಮುಲಾ. ಇದನ್ನ ನಾನು ವೇಗ 1ನ x1 ಅಂತ ತಗೋತೀನಿ, ವೇಗ 2ನ x2 ಅಂತ ತಗೋತೀನಿ. ಈ ರೀತಿ ತಗೊಂಡಾಗ ಸರಾಸರಿ ವೇಗ ಇಸ್ ಈಕ್ವಲ್ ಟು ಎಷ್ಟಾಗುತ್ತೆ, x1 2 ಆಫ್ x1 x2 ಡಿವೈಡೆಡ್ ಬೈ x1 ಪ್ಲಸ್ x2 ಅಂತ ಆಗುತ್ತೆ. ನೀವು ಏನಾದ್ರೂ ತಗೋಬಹುದು, ನಿಮ್ಗೆ ನೆನಪಿರುವಂಗ ಏನಾದ್ರೂ ತಗೊಳ್ಬಹುದು. ಇಲ್ಲಿ ಇದು ಯಾವಾಗ ಯೂಸ್ ಮಾಡ್ಬೇಕು ಅನ್ನೋದು ಮೇನ್ ಇಂಪಾರ್ಟೆಂಟ್ ಪಾಯಿಂಟ್ ಆಗುತ್ತೆ. ಡಿಸ್ಟೆನ್ಸ್ ಕಾನ್ಸ್ಟಂಟ್ ಇರ್ಬೇಕು ಯಾವಾಗ್ಲೂ. ಡಿಸ್ಟೆನ್ಸ್ ಕಾನ್ಸ್ಟಂಟ್ ಇರ್ಬೇಕು. ಇಲ್ಲೇನಾಗಿದೆ, ಪಿ ದಿಂದ ಕ್ಯೂಗೆ ಮತ್ತೆ ವಾಪಸ್ಸು ಕ್ಯೂ ದಿಂದ ಪಿಗೆ ಏನಾಗಿದೆ, ಪಿ ದಿಂದ ಕ್ಯೂ ಹೋಗಿದಾನ, ಅದೇ ಕ್ಯೂ ದಿಂದ ವಾಪಸ್ಸು ಪಿಗೆ ಬಂದಿದ್ದಾನೆ. ಇಲ್ಲಿ ಡಿಸ್ಟೆನ್ಸ್ ಕಾನ್ಸ್ಟಂಟ್ ಇದೆ. ಬೈ ಚಾನ್ಸ್ ಡಿಸ್ಟೆನ್ಸ್ ಕಾನ್ಸ್ಟಂಟ್ ಇರಲಿಲ್ಲ ಅಂದ್ರೆ ಈ ಫಾರ್ಮುಲಾ ಯೂಸ್ ಮಾಡಕ್ ಆಗಲ್ಲ. ಡಿಸ್ಟೆನ್ಸ್ ಕಾನ್ಸ್ಟಂಟ್ ಇರ್ಬೇಕು, ಅವಾಗಷ್ಟೇ ಈ ಫಾರ್ಮುಲಾ ಯೂಸ್ ಮಾಡ್ಬೋದು. ಡೈರೆಕ್ಟ್ ಆಗಿ ನಿಮ್ಗೆ ಆನ್ಸರ್ ಸಿಗುತ್ತೆ ಜಸ್ಟ್ ಒಂದು 10 ಸೆಕೆಂಡ್ ಅಲ್ಲಿ. ಹೆಂಗ ನೋಡ್ರಿ, 2 ಇಂಟು ವೇಗ 1 ಎಷ್ಟಿದೆ, 5 ಕಿಲೋಮೀಟರ್. ವೇಗ 2 ಎಷ್ಟಿದೆ, 3 ಕಿಲೋಮೀಟರ್. ಡಿವೈಡೆಡ್ ಬೈ ವೇಗ 1 ಪ್ಲಸ್ ವೇಗ 2 ಇಸ್ ಈಕ್ವಲ್ ಟು 2 ಗುಂಡ್ಲೆ 5 ಗುಂಡ್ಲೆ 3 ಡಿವೈಡೆಡ್ ಬೈ 8. 2 ಒಂದ್ಲೆ 2 4 5 3 15 ಬೈ 4. ಆಪ್ಷನ್ ಇದೆ ನೋಡ್ರಿ, 15 ಬೈ 4. ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. ಇಲ್ಲಿ ವೆನ್ ಡೈಗ್ರಾಮ್ ಒಂದು ಕ್ವಶನ್ ಬಂದಿದೆ. ಒಂದು ಸಿಂಪಲ್ ಆಗಿ ನಿಮ್ಗೆ ಹೇಳ್ತೀನಿ. ಒಂದು 3 ನ್ಯೂಸ್ ಪೇಪರ್ ಇತ್ತು ಅನ್ಕೋರಿ, ಎ ಬಿ ಸಿ. ಈ 3 ನ್ಯೂಸ್ ಪೇಪರ್ ಇದೆ. ಈ ನ್ಯೂಸ್ ಪೇಪರ್ ಗಳನ್ನ ಓದೋರ ಸಂಖ್ಯೆ ಬೇರೆ ಬೇರೆ ಇದೆ. ಫಾರ್ ಎಕ್ಸಾಂಪಲ್, ನಾನೊಂದು ಇಲ್ಲಿ ಡೈಗ್ರಾಮ್ ನ ತೆಗಿತೀನಿ. ಇದನ್ನ ವೆನ್ ನಕ್ಷೆ ಅಂತ ಕರಿತೀವಿ. ನೋಡ್ರಿ, ಎ ನ್ಯೂಸ್ ಪೇಪರ್ ಓನ್ಲಿ ಬರೀ ಎ ಅಷ್ಟೇ, ಬೇರೆ ಯಾವ್ದು ಓದಲ್ಲ. ಅವ್ರ ಸಂಖ್ಯೆ ಎಷ್ಟು, 15 ಇದೆ ಅಂತ. ಬಿ ಅಷ್ಟೇ, ಎಷ್ಟಿದೆ, 13 ಮಂದಿ ಇದ್ದಾರೆ. ಸಿ ಅಷ್ಟೇ, ಅಂದ್ರೆ ಬಿಟ್ರೆ ಬೇರೆ ಯಾವ್ದು ಓದಲ್ಲ ಅವರು 10 ಮಂದಿ ಇದ್ದಾರೆ. ಓಕೆ. ನೆಕ್ಸ್ಟ್ ಎ ಪ್ಲಸ್ ಬಿ ಅಂದ್ರೆ ಎ ಮತ್ತೆ ಬಿ ಎರಡೂ ಓದೋರು 5 ಜನ ಇದ್ದಾರೆ. ಬಿ ಮತ್ತೆ ಸಿ ಓದೋರು 4 ಜನ ಇದ್ದಾರೆ. ಎ ಮತ್ತೆ ಸಿ ಓದೋರು 3 ಜನ ಇದ್ದಾರೆ. ಮತ್ತೆ ಇನ್ನೊಂದ್ ತರದ್ದು ಬರ್ತಾರೆ, ಎ ಮತ್ತೆ ಬಿ ಮತ್ತೆ ಸಿ 3 ಓದೋರು. ಈ 3 ಓದೋರು ಒಂದ್ 8 ಜನ ಇದ್ದಾರ ಅಂತ ಅನ್ಕೋ. ಇಲ್ಲೇನ್ ಹೇಳ್ತಾ ಇದ್ದೀನಿ, ಎ ಅಷ್ಟೇ ಓದೋರು, ಬೇರೆ ಯಾವ್ದು ಓದ್ಲಾರ್ದವ್ರು 15, ಬಿ ಅಷ್ಟೇ ಓದೋರು 13, ಸಿ ಅಷ್ಟೇ ಓದೋರು 10, ಎ ಬಿ ಓದೋರು 5, ಬಿ ಸಿ ಓದೋರು 4, ಎ ಸಿ ಓದೋರು 3, ಎ ಬಿ ಸಿ 3 ಪೇಪರ್ ಗಳನ್ನ ಓದೋರು 8 ಜನ. ಈ ವೆನ್ ಡೈಗ್ರಾಮ್ ಅಲ್ಲಿ ನಾವು ಈ ಸಂಖ್ಯೆಗಳನ್ನ ಬರಿಬೇಕಾಗಿದೆ. ನಾನು ಫಾರ್ ಎಕ್ಸಾಂಪಲ್ ಇದಕ್ಕೆ
ಒಂದು ಹೆಸರನ್ನ ಕೊಡ್ತೀನಿ. ಇದು ಎ ಪೇಪರ್, ಇದು ಬಿ ಪೇಪರ್, ಇದು ಸಿ ಪೇಪರ್. ನಾ ಈ ಸಂಖ್ಯೆಗಳನ್ನ ಬರಿಬೇಕಾದ್ರೆ ಎ ಅಷ್ಟೇ ಓದೋರು ಅಂತ ಬಂದಾಗ, ಎ ಅಷ್ಟೇ ಓದೋರು ಅಂದ್ರೆ ಇಲ್ಲಿ ಏನ್ ಇರ್ತಾರಲ್ಲ, ಇಲ್ಲಿ ಸಂಖ್ಯೆಗಳು ಇರ್ತಾವಲ್ಲ, ಈ ಭಾಗ ಏನಿದೆ ಅಲ್ಲ, ಈ ಭಾಗ ಎಲ್ಲ ಬರೀ ಎ ಅಷ್ಟೇ ಓದೋರು. ಇಲ್ಲಿ ಮತ್ತೆ ಇಲ್ಲಿ ಜಾಯಿಂಟ್ ಆಗಿದ್ದಲ್ಲ, ಬರೀ ಈ ಭಾಗ ಅಷ್ಟೇ ಎ ಓದೋರು ಇವರೆಲ್ಲ. ಎಷ್ಟು ಜನ ಇದ್ದಾರೆ? ಒಂದ್ ಸೆಕೆಂಡ್. ಎ ಅಷ್ಟೇ ಓದೋರು ಎಷ್ಟು ಜನ ಇದ್ದಾರೆ? 15 ಜನ ಇದ್ದಾರೆ. ಬಿ ಅಷ್ಟೇ ಓದೋರು 13 ಜನ ಇದ್ದಾರೆ. ಸಿ ಅಷ್ಟೇ ಓದೋರು 10 ಜನ ಇದ್ದಾರೆ. ನೆಕ್ಸ್ಟ್ ಎ ಬಿ, ಎ ಮತ್ತೆ ಬಿ ಎರಡು ಓದೋರು. ಎ ಮತ್ತೆ ಬಿ ಎರಡು ಓದೋರು ಅಂದ್ರೆ ಈ ಭಾಗದಲ್ಲಿ ಇದಾರಲ್ಲ, ಈ ಭಾಗವನ್ನ ಎ ಮತ್ತೆ ಬಿ ಓದೋರು ಅಂತ ಕರಿತೀವಿ. ಇಷ್ಟೇ ಭಾಗ ಎ ಮತ್ತೆ ಬಿ ಸರ್ಕಲ್ ಇಂಟರ್ಸೆಕ್ಷನ್ ಆಗಿರುತ್ತಲ್ಲ, ಅಲ್ಲಿ ಎ ಮತ್ತೆ ಬಿ ಅಷ್ಟೇ ಓದೋರು ಇರ್ತಾರೆ. ಅರ್ಥ ಆಗ್ತಿದೆ ಅಂತ ಅನ್ಕೋತೀನಿ. ಎ ಮತ್ತೆ ಬಿ ಓದೋರು 5 ಜನ. ನೆಕ್ಸ್ಟ್ ಬಿ ಮತ್ತೆ ಸಿ ಓದೋರು 4 ಜನ. ಎ ಮತ್ತೆ ಸಿ ಓದೋರು 3 ಜನ. ಇನ್ ಎ ಬಿ ಸಿ ಮೂರು ಓದೋರು ಅಂದ್ರೆ ಮೂರು ಸರ್ಕಲ್ ಗಳ ಇಂಟರ್ಸೆಕ್ಷನ್ ಆದಲ್ಲಿ ಎ ಬಿ ಸಿ ಮೂರು ಓದೋರು ಇರ್ತಾರ. ಅದು ಎಷ್ಟು ಜನ ಇದ್ದಾರೆ? 8 ಜನ ಇದಾರ. ಈ ವೆನ್ ಡಯಾಗ್ರಾಮ್ ನ ಯಾವ ರೀತಿ ಓದ್ಬೇಕು ಅಂತ ನಾವು ಅರ್ಥ ಆಗಿದೆ ಅಂತ ನಾನು ಅನ್ಕೋತೀನಿ. ಎ ಅಷ್ಟೇ ಓದೋರು ಅಂತಂದ್ರೆ ನೋಡಿದ ತಕ್ಷಣ ಹೇಳ್ತೀರಿ 15, ಬಿ ಅಷ್ಟೇ ಓದೋರು ಅಂದ್ರೆ 13, ಸಿ ಅಷ್ಟೇ ಓದೋರು ಅಂದ್ರೆ 10, ಎ ಬಿ ಓದೋರು ಅಂದ್ರೆ 5, ಎ ಸಿ ಓದೋರು ಅಂದ್ರೆ 3, ಬಿ ಸಿ ಓದೋರು ಅಂದ್ರೆ 4, ಎ ಬಿ ಸಿ 3 ಓದೋರು ಅಂದ್ರೆ 8. ಇದನ್ನ ಹೇಳಿಕ್ಕೆ ನಿಮಗೆ ಈಸಿಯಾಗಿ ಗೊತ್ತಾಯ್ತು ಅಂತ ಅನ್ಕೋತೀನಿ. ಈಗ ಈ ಕ್ವಶನಿಗೆ ಬರೋಣ. ಈ ನಕಾಶೆಯನ್ನು ಅಧ್ಯಯನ ಮಾಡಿ ಮತ್ತು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಇಲ್ಲಿ 4 ತರಹದ ಚಿತ್ರಗಳನ್ನ ಕೊಟ್ಟಾರ. ಒಂದೊಂದು ಚಿತ್ರ ಒಂದೊಂದನ್ನ ಡಿನೋಟ್ ಮಾಡ್ತದ. ಈ 1ನೇ ಸರ್ಕಲ್ ಏನಿದೆ ಅದು ಏನ್ ಡಿನೋಟ್ ಮಾಡ್ತದ? SSLC ವಿದ್ಯಾರ್ಹತೆ ಇರುವವರ ಸಂಖ್ಯೆ. 2ನೇ ಸರ್ಕಲ್ ಪದವಿ ಪೂರ್ವ ಅಂದ್ರೆ PUC, ಇದು SSLC PUC. ನೆಕ್ಸ್ಟ್ ಒಂದು ಒಳಗಡೆ ಇರುವಂತ ಚೌಕ ಏನು ಮಾಡ್ತದ? ಡಿಗ್ರಿ ಓದ್ದವ್ರ ಸಂಖ್ಯೆಯನ್ನ ಹೇಳ್ತದ. ನೆಕ್ಸ್ಟ್ ಹೊರಗಡೆ ಇರುವಂತ ಸರ್ಕಲ್ PG ಪೋಸ್ಟ್ ಗ್ರಾಜುಯೇಟ್ ಮಾಡಿದವ್ರ ಸಂಖ್ಯೆಯನ್ನ ತಿಳಿಸ್ಕೊಡ್ತದೆ. ಪ್ರಶ್ನೆ ಏನ್ ಕೇಳ್ತಾರೆ? ಈ ಎಲ್ಲಾ 4 ವಿದ್ಯಾರ್ಥಿ ಉಳ್ಳವರ ಸಂಖ್ಯೆ ಎಷ್ಟು? 4 ವಿದ್ಯಾರ್ಥಿ ಉಳ್ಳವರ ಸಂಖ್ಯೆ ಅಂತಂದ್ರೆ ಎಲ್ಲಾ ಚಿತ್ರಗಳು ಇಂಟರ್ಸೆಕ್ಷನ್ ಆಗಿರುವಂತ ಜಾಗ ಯಾವ್ದಿದೆ? ಇಲ್ಲಿದೆ ನೋಡಿ. ಈ ಜಾಗ ಏನದ? ಎಲ್ಲಾ ವಿದ್ಯಾರ್ಥಿ ಇರುವವರ ಸಂಖ್ಯೆಯನ್ನ ತೋರಿಸುವಂತ ಜಾಗ. ಎಷ್ಟಿದೆ? 20. ಆಪ್ಷನ್ 4 20 ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. ಇಲ್ಲಿ ಕೆಲವು ಇಲಿಗಳು, ಬೆಕ್ಕುಗಳು. ಇಲ್ಲಿ ಇದು ಸಿಲಾಲಿಸಮ್ಸ್ ಅಂತ ಬರುತ್ತೆ. ಇದರಲ್ಲಿ ಲಾಜಿಕ್ ನ ಹುಡುಕಾಡಕ್ ಹೋಗ್ಬೇಡ್ರಿ. ಕೆಲವು ಇಲಿ ಹೆಂಗ್ ಬೆಕ್ಕಾತವ, ಬೆಕ್ ಹೆಂಗ್ ಇಲಿ ಆತಾವ ಅಂತ ಅನ್ನಕ್ ಹೋಗ್ಬೇಡ್ರಿ. ಇದರಲ್ಲಿ ಜಸ್ಟ್ ನಿಮ್ಗೆ ಸ್ಟೇಟ್ಮೆಂಟ್ಸ್ ಗಳನ್ನ ಕೊಟ್ಟಿರ್ತಾರ. ಈ ಸ್ಟೇಟ್ಮೆಂಟ್ ಗಳೇ ಕರೆಕ್ಟ್ ಅಂತ ಅನ್ಕೊಂಡು ನಾವು ಸಾಲ್ವ್ ಮಾಡ್ಬೇಕಾಗಿರ್ತದೆ. ಇದು ಹೆಂಗಾಗ್ತದ ಅದ ಹೆಂಗಾಗ್ತದ ಅಂತ ನಾವು ಇಲ್ಲಿ ಪ್ರಶ್ನೆ ಮಾಡೋದಿರಲ್ಲ. ಏನ್ ಕೇಳ್ತಾರ ಅವರು? ಇಲ್ಲಿ ಕೆಲವು ಇಲಿಗಳು, ಬೆಕ್ಕುಗಳು. ಕೆಲವು ಇಲಿ ಇರ್ತಾವ, ಅದನ್ನ ಆರ್ ಅಂತ ಡಿನೋಟ್ ಮಾಡ್ತೀನಿ. ಕೆಲವು ಇಲಿಗಳು, ಬೆಕ್ಕುಗಳು. ಬೆಕ್ಕುಗಳನ್ನ ಸಿ ಅಂತ ಡಿನೋಟ್ ಮಾಡಿದಾರ, ಅದನ್ನ ಸೇಮ್ ಮಾಡ್ತೀನಿ. ಕೆಲವು ಬೆಕ್ಕುಗಳು, ನಾಯಿಗಳು. ಕೆಲವು ಬೆಕ್ಕುಗಳು ಏನಂತ? ನಾಯಿಗಳು. ಕೆಲವು ಬೆಕ್ಕುಗಳು, ನಾಯಿಗಳು. ನೆಕ್ಸ್ಟ್ ಯಾವುದೇ ನಾಯಿ ಒಂದು ಹಸುವಲ್ಲ. ಯಾವುದೇ ನಾಯಿ ಒಂದು ಹಸುವಲ್ಲ. ನಾಯಿ ಹಸುವಿಗೆ ಟಚ್ ಆಗಿರಬಾರ್ದು. ಹಸು ಅಂದ್ರೆ ಕೌ. ಇದನ್ನು ಚಿತ್ರಿಸುವ ವೆನ್ ರೇಖಾಚಿತ್ರವನ್ನು ಹುಡುಕಿ. ಈ ರೀತಿ ಇರುವಂತ ಚಿತ್ರ ಯಾವುದಿದೆ? ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. ಒಂದು ಅಂಗಡಿಯಲ್ಲಿ ಎ, ಬಿ, ಸಿ ಮತ್ತು ಡಿ ಎಂಬ ವಿವಿಧ ಎತ್ತರದ 4 ಗೊಂಬೆಗಳಿವೆ. ಡಿ ಯು ಏನಷ್ಟು ಎತ್ತರವಿಲ್ಲ. ಇದನ್ನ ಏನಂತೀವಿ? ಪಜಲ್ಸ್ ಅಂತ ಕರಿತೀವಿ. ಇವೆಲ್ಲ ರೀಸನಿಂಗ್ ನಲ್ಲಿ ಬರ್ತಾವ. ಸೊ ಅಂದ್ರೂ ಇಲ್ಲಿ ನಾನು ಸಾಲ್ವ್ ಮಾಡ್ತಾ ಹೋಗ್ತೀನಿ ನೋಡ್ರಿ. ಯಾವ ರೀತಿ ಬರ್ಕೋಬೇಕು? ಫಸ್ಟ್ ಗೆ ನಾವು ಡೀಟೇಲ್ಸ್ ಗಳನ್ನ ಯಾವ ರೀತಿ ಸಿಂಬಾಲಿಕ್ ಆಗಿ ಯಾವ ರೀತಿ ಬರ್ಕೋತೀವಿ ಅನ್ನೋದು ಇಂಪಾರ್ಟೆಂಟ್ ಆಗ್ತದೆ. ಅದ್ ಎಷ್ಟು ಚಂದ ಬರ್ಕೋತೀವಿ ಅಷ್ಟು ಫಾಸ್ಟ್ ಆಗಿ ನಾವು ಸಾಲ್ವ್ ಮಾಡ್ತೀವಿ. ವಿವಿಧ ಎತ್ತರದ 4 ಗೊಂಬೆಗಳಿವೆ ಅಂದ್ರೆ 4 ಗೊಂಬೆಗಳ ಎತ್ತರ ಸೇಮ್ ಇಲ್ಲ. ಡಿ ಯು ಏನಷ್ಟು ಎತ್ತರ ಇಲ್ಲ ಅಂದ್ರೆ ಎ ಎತ್ತರ ಅದ ಡಿ ಕಿಂತ ಅಂತ ಅರ್ಥ. ಸಿ ಅಷ್ಟು ಕುಳ್ಳಗೂ ಇಲ್ಲ. ಡಿ ಸಿ ಅಷ್ಟು ಕುಳ್ಳಗೂ ಇಲ್ಲ ಅಂತಂದ್ರೆ ಸಿ ಗಿಂತ ಎತ್ತರ ಡಿ ಅದಾನ ಅಂತ. ನೆಕ್ಸ್ಟ್ ಬಿ ಯು ಡಿ ಗಿಂತ ಕುಳ್ಳು. ಡಿ ಗಿಂತ ಬಿ ಕುಳ್ಳ ಅದಾನ.
ಆದರೆ ಸಿ ಗಿಂತ ಎತ್ತರ. ಆದರೆ ಸಿ ಗಿಂತ ಎತ್ತರ ಅಂತಂದ್ರೆ ಏನಾಗುತ್ತ, ಬಿ ಸಿ ಗಿಂತ ಎತ್ತರ ಅದಾನ ಅಂತ. ಇದನ್ನ ನಾವು ಎರಡನ್ನು ನಾವು ಕಂಬೈನ್ ಮಾಡಿದಾಗ ಏನಾಗುತ್ತ, ಎ ಡಿ ಬಿ ಸಿ ಈ ರೀತಿ ಬರ್ತಾವ. ಈಗ ಏನ್ ಪ್ರಶ್ನೆ ಕೇಳ್ತಾರ, ಒಂದು ವೇಳೆ, ಇದು ವೇಳೆ ಅಲ್ಲ ವೇಳೆ, ಮಗು ಅತಿ ಎತ್ತರದ ಗೊಂಬೆಯನ್ನು ಕೊಳ್ಳಲು ಬಯಸಿದ್ದಲ್ಲಿ ಅದು ಯಾವ ಗೊಂಬೆಯನ್ನು ಖರೀದಿಸಬೇಕು. ಅತಿ ಎತ್ತರದ ಗೊಂಬೆ ಯಾವ್ದಾಗ್ತದೆ ಇಲ್ಲಿ, ಮೊದಲನೇ ಸ್ಥಾನದಲ್ಲಿರುವಂತ ಗೊಂಬೆನೆ ಅತಿ ಎತ್ತರದ ಗೊಂಬೆ. ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. 6 ಮಂದಿ ಗೆಳೆಯರು ಮಾಧವ್, ಅರ್ಜುನ್, ಶಂಕರ್, ಸಾನ್ವಿ, ರಮ್ಯಾ ಮತ್ತು ಶ್ರುತಿ ಬೆಟ್ಟ ತಂಗುದಾಣದ ರಜೆಯಲ್ಲಿ ಹೋದರು. ಇಲ್ಲಿ ಎಷ್ಟು ಜನ ಇದ್ದಾರೆ, 6 ಜನ. ಸಾಲಾಗಿರುವ 9 ಕುಟೀರಗಳಲ್ಲಿ ಪ್ರತಿಯೊಬ್ಬರಿಗೂ ಒಂದೊಂದು ಕುಟೀರ ಇರುವಂತೆ ಅವರನ್ನು ಇರಿಸಬೇಕಾಗಿದೆ. ಅಂದ್ರೆ ಇಲ್ಲಿ ಕುಟೀರಗಳು ಎಷ್ಟಿದಾವ, 9. ಮಾಧವ್, ಸಾನ್ವಿ, ಶ್ರುತಿ ಸಾಲಿನ ಕೊನೆಯಲ್ಲಿ ತಂಗಲು ಬಯಸುವುದಿಲ್ಲ. ಈ ಡೀಟೇಲ್ಸ್ ಗಳನ್ನ ಸರಿಯಾಗಿ ಬರ್ಬೇಕು. ಇದು ಸಹಿತ ಪಜಲ್ಸ್ ಆಗೇ ಬರ್ತದ. ಸೊ ಡೀಟೇಲ್ಸ್ ಗಳನ್ನ ನೀಟಾಗಿ ಬರಿತಾ ಹೋಗೋಣ. ಯಾರ್ಯಾರು, ಮಾಧವ್, ಸಾನ್ವಿ ಮತ್ತೆ ಶ್ರುತಿ 9ನೇ ಕುಟೀರದಲ್ಲಿ ಇರಂಗಿಲ್ಲ ಅಂತ. ಕೊನೆ ಕುಟೀರ ಅಂದ್ರೆ 9. ಒಂದನೇ ಕುಟೀರ ಅಂದ್ರೆ 1ರಿಂದ 9 1 2 3 4 5 6 7 8 9 ಅಂತ ನಾವು ನಂಬರಿಂಗ್ ಮಾಡಿದ್ರೆ ಕೊನೆ ಕುಟೀರ ಯಾವ್ದಾಗ್ತದ, 9 ಆಗ್ತದೆ. ಕೊನೆಯ ಸಾಲಿನಲ್ಲಿ ತಂಗಲು ಬಯಸುವುದು. ಶಂಕರ್ ಮತ್ತು ಮಾಧವ್ ಅವರ ಕುಟೀರದ ಬದಿಯಲ್ಲಿ ಯಾರು ಇರಬಾರದೆನ್ನುತ್ತಾರೆ. ಅಂದ್ರೆ ಶಂಕರ್ ಇದ್ದ ಅಂತಂದ್ರ ಅವು 2 ಸೈಡ್ ಯಾರು ಇರಬಾರ್ದು. ಮತ್ತೆ ಮಾಧವಂದು ಹಂಗೆ, ಮಾಧವ್ 2 ಸೈಡ್ ಯಾರು ಇರಬಾರ್ದು. ಮಾಧವ್ ಮತ್ತು ಶ್ರುತಿಯ ಕುಟೀರದ ನಡುವೆ ಒಂದೇ ಒಂದು ಖಾಲಿ ಕುಟೀರವಿದೆ. ಆದ್ರೆ ಯಾರು ಎಕಡಿ ಫಸ್ಟ್ ನೆಕ್ಸ್ಟ್ ಅಂತ ಹೇಳಿಲ್ಲ. ಮಾಧವ್ ಅಥವಾ ಶ್ರುತಿ ಯಾರಾದ್ರೂ ಬರ್ಬೋದು. ಫಸ್ಟಿಗೆ ಈ ಕಡೆ ಒಂದು ಕುಟೀರ ಖಾಲಿ ಇರ್ತದ. ಇಲ್ಲಿ ಯಾರಿರ್ತಾರ, ಶ್ರುತಿ ಅಥವಾ ಮಾಧವ್. ಎಡಕ್ಕ ಬಲಕ್ಕ ಅಂತ ಹೇಳಿಲ್ಲ, ಹಿಂಗಾಗಿ ನಾವೇನ್ ಬರ್ಕೋಬೇಕು, ಆರ್ ಮಾಧವ್ ಆದ್ರೂ ಇರ್ಬೋದು ಈ ಸೈಡ್ ಅಥವಾ ಶ್ರುತಿ ಆದ್ರೂ ಇರ್ಬೋದು ಅನ್ನುವಂತ ಒಂದು ಸಿಂಬಾಲಿಕ್ ಆಗಿ ಇದನ್ನ ಬರ್ಕೋಬಹುದು. ಅರ್ಜುನ್ನ ಕುಟೀರವು ರಮ್ಯಾ ಮತ್ತು ಶ್ರುತಿಯ ಇಬ್ಬರು ಕುಟೀರಕ್ಕೂ ಹೊಂದಿಕೊಂಡಂತಿದೆ. ಅಂದ್ರೆ ಇಲ್ಲಿ ಏನಾಗ್ತಿದೆ, ರಮ್ಯಾ ಅಥವಾ ಶ್ರುತಿ ಇವ್ರಿಬ್ಬರು ಒಂದ್ ಕಡೆ ಇದ್ರೆ ಅಲ್ಲಿ ಅವ್ರ ಸೈಡ್ಗೆ ಅರ್ಜುನ್ ಇರ್ತಾನ, ಇನ್ನೊಂದ್ ಸೈಡ್ ಶ್ರುತಿಯರೇ ಇರ್ಬೋದು ಅಥವಾ ರಮ್ಯಾರೇ ಇರ್ಬೋದು. ಅಂದ್ರೆ 3 ಜನ ಕಂಟಿನ್ಯೂ ಇರ್ತಾರ ಅಂತ. ಸಾನ್ವಿಯು ಪ್ರಾರಂಭದಿಂದ ನಂತರದ ಕುಟೀರದಲ್ಲಿರುವುದು. ಸಾನ್ವಿ 1ನೇ ಕುಟೀರ ಆಗಂಗಿಲ್ಲ ಅಂತ ಹೇಳ್ತಾ ಇದಾರೆ. ಪ್ರಾರಂಭದಿಂದ ನಂತರದ ಕುಟೀರದಲ್ಲಿ ಅಂತಂದ್ರೆ ಎಲ್ಲಾದ್ರೂ ಇರ್ಬೋದು, ಬಟ್ 1ನೇದ್ ಆಗಂಗಿಲ್ಲ ಅಂತ. ಹಾಗಿದ್ದರೆ ತಂಗಿರುವ ಅನುಕ್ರಮವಾದ ಕುಟೀರಗಳ ಗರಿಷ್ಠ ಸಂಖ್ಯೆ ಎಷ್ಟು ಅಂತ ಕೇಳ್ತಾರ. ನಾನು ಇಲ್ಲೊಂದು ಸಿಂಪಲ್ ಒಂದು ಲೈನ್ ಹೇಳಿಟ್ಕೋತೀನಿ. ಇದಕ್ಕ 1 2 3 4 5 6 7 8 9 ಈ 9 ಕುಟೀರಗಳು ಅಂತ ನಾನು ಇದನ್ನ ಒಂದು ಸಿಂಬಾಲಿಕ್ ಆಗಿ ಬರಿತೀನಿ. ಇಲ್ಲಿ ನಾವು ಇವ್ರನ್ನ ಕೂಡಿಸ್ತಾ ಹೋಗೋಣ. ಮಾಧವ್, ಸಾನ್ವಿ, ಶ್ರುತಿ 9ನೇ ಕುಟೀರದಲ್ಲಿ ಆಗಿರಬಾರ್ದು. ಮಾಧವ್, ಶ್ರುತಿ ಮಧ್ಯೆ ಒಬ್ರು ಇರ್ಬೇಕು. ಈ ರೀತಿಯಾದಂತ ಒಂದಿಷ್ಟು ಜಾಸ್ತಿ ಇನ್ಫಾರ್ಮೇಶನ್ ಗಳನ್ನ ನಾನು ತಗೋಬೇಕು. ಇಲ್ಲಿ ಶ್ರುತಿ 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 ಜಾಸ್ತಿ ಕಡೆ ಬಂದಿದೆ, ರೈಟಾ? ಆ ಶ್ರುತಿ ಥ್ರೂನೇ ನಾವು ಹೋಗಕ್ ಟ್ರೈ ಮಾಡ್ಬೇಕು. ಈಸಿಯಾಗಿ ಸಾಲ್ವ್ ಆಗ್ತದ. ಹೆಂಗಂತಂದ್ರೆ ಶ್ರುತಿ, ಅರ್ಜುನ್, ರಮ್ಯಾ 3 ಮಂದಿ ಕಂಟಿನ್ಯೂ ಬರ್ಬೇಕು. ಶ್ರುತಿ 9ನೇದಕ್ಕೆ ಆಗ್ಬಾರ್ದು. ಶ್ರುತಿ ಇಲ್ಲಿ ಆಗ್ಬಾರ್ದು ಅಂದ್ರೆ ಶ್ರುತಿ ಇಲ್ಲಿ ಆಗ್ಬೋದಾ, ಶ್ರುತಿ ಇಲ್ಲಿ ಆಗ್ಬಹುದು. ಶ್ರುತಿ ಆದ್ಮೇಲೆ ಅರ್ಜುನ್, ಅರ್ಜುನ್ ಆದ್ಮೇಲೆ ರಮ್ಯಾ. ಆದ್ರೆ ಇನ್ನೊಂದ್ ಏನ್ ಹೇಳ್ತಾರ, ಶ್ರುತಿ ಆದ್ಮೇಲೆ 1 ಬಿಟ್ಟು ಮಾಧವ್ ಇರ್ಬೇಕಂತ. ಇಲ್ಲಿ ಅಂತೂ ಜಾಗ ಇಲ್ಲ. ಶ್ರುತಿ ಆದ್ಮೇಲೆ 1 ಬಿಟ್ಟು ಮಾಧವ್ ಇರ್ಲಿಕ್ಕೆ ಅಲ್ಲಿನೂ ಸಾಧ್ಯ ಇಲ್ಲ. ಸೊ ಇದು ಪಾಸಿಬಲ್ ಇಲ್ಲ. ನೆಕ್ಸ್ಟ್ ಶ್ರುತಿಯನ್ನ ನಾನು ಇಲ್ಲಿ ಕೂಡಿಸ್ದೆ ಅನ್ಕೋ, ಏನಾಗ್ತದ, ಇಲ್ಲಿ ಅರ್ಜುನ್, ರಮ್ಯಾ ಆಗ್ಬೋದು, ಪಾಸಿಬಿಲಿಟಿ ಅದು. ಓಕೆ, ನೆಕ್ಸ್ಟ್ ಶ್ರುತಿಯನ್ನ 1 ಬಿಟ್ಟು ಮಾಧವ್, ಅವನ್ ಮಧ್ಯೆ ಅವನ ಸೈಡ್ಗೆ ಯಾರು ಇರಬಾರ್ದು ಅನ್ನೋಂತ ರೂಲ್ಸ್ ಅದ. ನೆಕ್ಸ್ಟ್ ಇದು ಓಕೆ ಆಯ್ತು, ಇದು ಓಕೆ ಆಯ್ತು. ನೆಕ್ಸ್ಟ್ ಈ ಮಾಧವ್, ಸಾನ್ವಿ, ಶ್ರುತಿ ಏನಾದ್ರು 9ರಲ್ಲಿ ಅದಾರ, ಯಾರು ಇಲ್ಲ. ನೆಕ್ಸ್ಟ್ ರಮ್ಯಾ, ಶ್ರುತಿ, ಅರ್ಜುನ್ ಇದಾಯ್ತು. ಮಾಧವ್, ಶ್ರುತಿ ಆಯ್ತು. ಶಂಕರ್ ಸೈಡ್ಗೆ ಯಾರು ಇರಬಾರ್ದು. ಸಾನ್ವಿ ಯಾವಾಗ್ಲೂ 1ಕ್ಕಿಂತ ನೆಕ್ಸ್ಟೇ ಇರ್ಬೇಕು ಅಂತ. ನಾನು ಬೈ ಚಾನ್ಸ್ ನಾನು ಶಂಕರ್ನ ಇಲ್ಲಿಟ್ಟೆ ಅಂತ ಅಂದ್ರೆ ಸಾನ್ವಿ 1ನೇದಕ್ಕೆ ಕೂಡ್ಬೇಕಾಗತ್ತ.
ಸೊ ಅದು ಸಾಧ್ಯ ಇಲ್ಲ. ಶಂಕರ್ನ ಇಲ್ಲಿಟ್ಟೆ ಅಂದ್ರೆ ಸೈಡ್ಗೆ ಯಾರು ಇರಬಾರ್ದು, ಸಾನ್ವಿಗ್ ಜಾಗನೇ ಇರಲ್ಲ. ಅವತ್ತು ನಾನು ಏನಂತೀನಿ, ಶಂಕರ್ ಇಲ್ಲಿ ಬರಿತೀನಿ, ಇಲ್ಲಿ ಯಾರು ಇಲ್ಲ, ಸಾನ್ವಿ. ಸೊ ಅವ್ರೇನ್ ಕೇಳ್ತಾರೆ, ಅನುಕ್ರಮವಾದ ಕುಟೀರಗಳ ಸಂಖ್ಯೆ ಗರಿಷ್ಠ ಸಂಖ್ಯೆ ಎಷ್ಟು? ಅನುಕ್ರಮವಾಗಿ ಯಾರ್ಯಾರು ಅದಾರ? ಶ್ರುತಿ, ಅರ್ಜುನ್, ರಮ್ಯಾ ಅದಾರ. ಸೊ ಆಪ್ಷನ್ 2 ಅದು ಕರೆಕ್ಟ್ ಆನ್ಸರ್ ಆಗಿರ್ತದೆ. ಇದನ್ನ ಟ್ರಯಲ್ ಅಂಡ್ ಎರರ್ ಮೆಥಡ್ ಮಾಡ್ಬೇಕು. ಇದು ಹಿಂಗೆ ಅಂತಲ್ಲ, ಪಜಲ್ಸ್ ಹೆಂಗ್ ಅಂತಂದ್ರೆ ಪಾಸಿಬಿಲಿಟಿ ಜಾಸ್ತಿ ಬರ್ತಾ ಇರ್ತಾವ, ಆ ಪಾಸಿಬಿಲಿಟಿಗಳನ್ನ ಬರ್ಕೊಂಡು ನೀವು ಸಾಲ್ವ್ ಮಾಡ್ಬೇಕು. ಇಲ್ಲೆಲ್ಲ ಅಷ್ಟೊಂದು ಟಫ್ ಆಗಿ ಬರಲ್ಲ. ಮೇನ್ ಆಗಿ ಬ್ಯಾಂಕಿಂಗ್ ಎಕ್ಸಾಮ್ ಅಲ್ಲಿ ನಿಮ್ಗೆ ಜಾಸ್ತಿ ಟಫ್ ಕ್ವಶನ್ಸ್ ಬರ್ತಾ ಇರ್ತಾವ. ನಿಮ್ಗೆ ನನ್ನ ಪರಿಚಯ ಯಾರಿಗಾದ್ರೂ ಇರ್ಲಿಲ್ಲ ಅಂದ್ರೆ ಒಂದ್ ಸಿಂಪಲ್ ಆಗಿ ಹೇಳಕ್ ಟ್ರೈ ಮಾಡ್ತೀನಿ. ನಾನು ಬ್ಯಾಂಕಿಂಗ್ ಪ್ರಿಪರೇಷನ್ ಮಾಡ್ತಾ ಇದ್ದೆ. ಸೊ ನಾನು ಬ್ಯಾಂಕಿಂಗ್ ಅಲ್ಲಿ ಕೆಲವೊಂದಿಷ್ಟು ಎಕ್ಸಾಮ್ಸ್ ನ ಕ್ಲಿಯರ್ ಮಾಡ್ಕೊಂಡಿದ್ದೀನಿ. ಯಾವ್ಯಾವ ಅಂತ ಅಂದ್ರೆ, ಬ್ಯಾಂಕ್ ಅಲ್ಲಿ ವರ್ಕ್ ಮಾಡಿ ಬಂದಿದ್ದೀನಿ. ಸೊ IBPS ನಲ್ಲಿ ಇರುವಂತ ಎಲ್ಲಾ ಎಕ್ಸಾಮ್ಸ್, ಎಲ್ಲಾ ಪ್ರಿಲಿಮ್ಸ್ ಕ್ಲಿಯರ್ ಆಗಿದೆ. ನೆಕ್ಸ್ಟ್ IBPS, RRB PO, IBPS, RRB PO ಮತ್ತೆ ಕ್ಲರ್ಕ್ ಮತ್ತೆ IBPS PO ಮೇನ್ಸ್, ಇವು ಮೇನ್ಸ್. ನೆಕ್ಸ್ಟ್ ಕರ್ನಾಟಕ ಬ್ಯಾಂಕ್ ಫೈನಲ್ ಸೆಲೆಕ್ಷನ್. RRB PO ದಲ್ಲಿ ನಂದು ಜಸ್ಟ್ 0.25 ಮಾರ್ಕ್ಸ್ ಇಂದ ಫೈನಲ್ ಸೆಲೆಕ್ಷನ್ ಮಿಸ್ ಆಯ್ತು. ನೆಕ್ಸ್ಟ್ ಕರ್ನಾಟಕ ಬ್ಯಾಂಕ್ ಅಲ್ಲಿ ಸೆಲೆಕ್ಟ್ ಆಗಿದ್ದೆ. ಮತ್ತೆ ನಾನು ಸ್ಟೇಟ್ ಗೌರ್ಮೆಂಟ್ ನಡೆಸುವಂತ GPSTR ನ ಎಕ್ಸಾಮ್ ನ ಕ್ಲಿಯರ್ ಮಾಡಿದ್ದೀನಿ. ಸೊ ಈ ತರದ ಎಲ್ಲಾ ಎಕ್ಸಾಮ್ಸ್ ನಾನು ಕ್ಲಿಯರ್ ಮಾಡಿದ್ದು. ಸೊ ಅದ್ರ ಸಲುವಾಗಿ ನಾನು ಮೆಂಟಲ್ ಎಬಿಲಿಟಿಯನ್ನ ಕ್ಲಾಸಸ್ ಗಳನ್ನ ಮಾಡ್ತಾ ಇರೋದು. ಯಾರಿಗಾದ್ರೂ ಮಾಹಿತಿ ಇರ್ಲಿ ಅಂತ ನಾನು ಹೇಳ್ತಾ ಇರೋದು ಇದೆಲ್ಲ. ಸೊ ಮೆಂಟಲ್ ಎಬಿಲಿಟಿ ನಮ್ಗೆ ಸ್ವಲ್ಪ ಸ್ಟ್ರಾಂಗೆಸ್ಟ್ ಸಬ್ಜೆಕ್ಟ್ ಅಂತ ಅನಿಸ್ತದ. ನೆಕ್ಸ್ಟ್ ಕ್ವಶನ್, 60 ವಿದ್ಯಾರ್ಥಿಗಳ ತರಗತಿಯಲ್ಲಿ ಬಾಲಕರು ಮತ್ತು ಬಾಲಕಿಯರು ಅನುಕ್ರಮವಾಗಿ 3:2 ಅನುಪಾತದಲ್ಲಿ ವಾರ್ಷಿಕ ಕ್ರೀಡೆಯಲ್ಲಿ ಭಾಗವಹಿಸುತ್ತಾರೆ. ಇಲ್ಲಿ ಪೂರ್ತಿಯಾಗಿ ಒಂದ್ಸಲ ಓದೋಣ. ಕ್ರೀಡೆಯಲ್ಲಿ ಭಾಗವಹಿಸದ ಬಾಲಕಿಯರ ಸಂಖ್ಯೆ ಕ್ರೀಡೆಯಲ್ಲಿ ಭಾಗವಹಿಸದ ಬಾಲಕರಿಗಿಂತ 5ರಷ್ಟು ಅಧಿಕ. ಒಂದು ವೇಳೆ 15 ಬಾಲಕರು ಸ್ಪರ್ಧೆಯಲ್ಲಿ ಭಾಗವಹಿಸಿದರೆ ತರಗತಿಯಲ್ಲಿರುವ ಬಾಲಕಿಯರ ಸಂಖ್ಯೆ ಎಷ್ಟು? ಒಟ್ಟು 60 ಹುಡುಗರು ಅದಾರ. 60 ಹುಡುಗರಲ್ಲಿ 2 ತರದ ಹುಡುಗರು ಅದಾವ, ಅಂದ್ರೆ ಹುಡುಗರು ಹುಡುಗಿಯರೆಲ್ಲ ಸೇರಿ ಆಟದಲ್ಲಿ ಭಾಗವಹಿಸುವವರು. ಇನ್ನೊಂದು ಆಟದಲ್ಲಿ ಭಾಗವಹಿಸದವರು. ರೈಟಾ? ಆಟದಲ್ಲಿ ಭಾಗವಹಿಸೋರು ಹುಡುಗರು ಇರ್ತಾರ, ಹುಡುಗಿಯರು ಇರ್ತಾರ. ಆಟದಲ್ಲಿ ಭಾಗವಹಿಸದವರು ಹುಡುಗರು ಇರ್ತಾರ, ಹುಡುಗಿಯರು ಇರ್ತಾರ. ಆಟದಲ್ಲಿ ಭಾಗವಹಿಸುವವರ ಅನುಪಾತ ಎಷ್ಟು ಹೇಳಿದಾರ? 3:2 ಅಂತ ಹೇಳಿದಾರ. ನೆಕ್ಸ್ಟ್, ಆಟದಲ್ಲಿ ಭಾಗವಹಿಸದೇ ಇರುವಂತ ಬಾಲಕಿಯರು ಬಾಲಕರಿಗಿಂತ 5ರಷ್ಟು ಹೆಚ್ಚು. ಬಾಲಕಿಯರೇನದಾರ ಬಾಲಕರಿಗಿಂತ 5 ಹೆಚ್ಚದಾರ. ಹಂಗಿತ್ತಂತಂದ್ರ ಬಾಲಕಿಯರು ಮೈನಸ್ ಬಾಲಕರು = 5. ಅಂದ್ರೆ ಅವ್ರಿಬ್ಬರ ನಡಬರ್ಕ ಡಿಫ್ರೆನ್ಸ್ ಎಷ್ಟಿದೆ? 5 ಜನ ಇದೆ. ಒಂದು ವೇಳೆ 15 ಬಾಲಕರು ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದರೆ, ಇಲ್ಲಿ ನಮ್ಗೆ ಡೈರೆಕ್ಟ್ ರಿಯಲ್ ವ್ಯಾಲ್ಯೂ ಕೊಟ್ಟಿದ್ದಾರೆ. ಆಟದಲ್ಲಿ ಭಾಗವಹಿಸೋ ಬಾಲಕರು ಎಷ್ಟು, ಇವ್ರ ವ್ಯಾಲ್ಯೂನ ಕೊಟ್ಟಿದ್ದಾರೆ 15 ಅಂತ. ಅರ್ಥ ಆಗ್ತಿದೆನಾ? ಈ 3 ಯೂನಿಟ್ 15 ವ್ಯಾಲ್ಯೂ ಇತ್ತು ಅಂದ್ರೆ 2 ಯೂನಿಟ್ ನಮ್ಗೆ ಎಷ್ಟು ವ್ಯಾಲ್ಯೂ ಆಗುತ್ತೆ? 10 ಆಗುತ್ತೆ. ಇಂಟು 5 ಆಗಿದೆ, ಇದಕ್ಕೂ ಇಂಟು 5 ಮಾಡಿದೆ ಅಂದ್ರೆ ಏನಾಗುತ್ತೆ? 2 5 10. ಸೊ ಆಟದಲ್ಲಿ ಭಾಗವಹಿಸೋರು ಎಷ್ಟಾದ್ರು? 15 10 25. 60ರಲ್ಲಿ 25 ಮಂದಿ ಆಟದಲ್ಲಿ ಭಾಗವಹಿಸ್ತಾರಂದ್ರ ಭಾಗವಹಿಸದವ್ರು ಎಷ್ಟು ಜನ? ಅವರು 35. ಇಲ್ಲಿ ಒಂದು ಸಿಂಪಲ್ ಆಗಿ ಪ್ರಶ್ನೆ ಬರೋದು, 35 ಇದೆ, ಇಲ್ಲಿ G+B = 35, G - B = 5. ಇದನ್ನ ನಾವು ಸಾಲ್ವ್ ಮಾಡಿದ್ವಿ ಅಂತಂದ್ರೆ B ಕ್ಯಾನ್ಸಲ್ ಆಗುತ್ತೆ. 2G = 40, G = 20 ಅಂತ ಬಂತು. ಓಕೆ, ಗರ್ಲ್ಸ್ 20 ಆದ್ರೆ
ಬಾಯ್ಸ್ ಎಷ್ಟಿರ್ತಾರ 5 ಕಡಿಮೆ, ಎಷ್ಟಿರ್ತಾರ 15. ಅವ್ರೇನ್ ಕೇಳ್ತಾರ, ತರಗತಿಯಲ್ಲಿರುವ ಬಾಲಕಿಯರ ಸಂಖ್ಯೆ ಎಷ್ಟು? ಇಲ್ಲಿ ಗರ್ಲ್ಸ್ ಭಾಗವಹಿಸಿದಂತವ್ರು ಅದಾರ, ಇಲ್ಲಿ ಗರ್ಲ್ಸ್ ಭಾಗವಹಿಸುವಂತವ್ರು ಅದಾರ. 20 10 ಎಷ್ಟಾಗ್ತದ? ಟೋಟಲ್ 30. ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. ಅರುಣ್, ಭರತ್, ಚಂದ್ರು ಒಂದು ವೇಳೆ ಒಂದೇ ದಿಕ್ಕಿನಲ್ಲಿ ಓಟವನ್ನು ವೃತ್ತಾಕಾರದ ಸ್ಟೇಡಿಯಂನಲ್ಲಿ ಕೈಗೊಳ್ಳುತ್ತಾರೆ. ಒಂದು ಸುತ್ತು ಬರಲು ಅರುಣ್, ಭರತ್ ಮತ್ತು ಚಂದ್ರು ಅನುಕ್ರಮವಾಗಿ 252, 308 ಮತ್ತು 198 ಸೆಕೆಂಡ್ಗಳನ್ನು ತೆಗೆದುಕೊಳ್ಳುತ್ತಾರೆ. ಎಲ್ಲರೂ ಒಂದೇ ಬಿಂದುವಿನಿಂದ ಪ್ರಾರಂಭಿಸುತ್ತಾರೆ. ಎಷ್ಟು ಸಮಯದ ನಂತರ ಅವರು ಮತ್ತೆ ಪ್ರಾರಂಭ ಮಾಡಿದ ಬಿಂದುವಿನಲ್ಲಿ ಪುನಃ ಭೇಟಿಯಾಗುತ್ತಾರೆ ಅಂತ ಪ್ರಶ್ನೆ ಅದು. ಈ ರೀತಿಯಾದಂತಹ ಒಂದೇ ಪಾಯಿಂಟ್ ನಿಂದ ಸ್ಟಾರ್ಟ್ ಆಗಿ ವಾಪಸ್ ಅದೇ ಪಾಯಿಂಟ್ ಬರುವಂತ ಕ್ವಶನ್ಸ್ ಇದ್ರೆ, ಮತ್ತೆ ವಾಪಸ್ ಭೇಟಿ ಯಾವಾಗ ಆಗ್ತಾರ ಅನ್ನುವಂತ ಕ್ವಶನ್ಸ್ ಇದ್ರೆ, ಸಿಂಪಲ್ ಆಗಿ ನಾವು ಈ ಸಂಖ್ಯೆಗಳ ಲಸಾವನ್ನ ತೆಗೆದ್ರೆ ಡೈರೆಕ್ಟ್ ಆಗಿ ಆನ್ಸರ್ ಸಿಕ್ಬಿಡ್ತದ. ಸೊ ಇಲ್ಲಿ ನಾವೇನ್ ಮಾಡೋಣ, ಈಗ 252, 308, 198ರ ಲಸಾವನ್ನ ತೆಗೀನಿ. 126, 2 1 2 5 2 9 2 4 2 9 18, 2 9 18. ನೆಕ್ಸ್ಟ್ 2 6 12, 2 3 6, 2 7 14, 2 7 14, 99 ಆಸ್ ಇಟ್ ಈಸ್. ನೆಕ್ಸ್ಟ್ 3 ಇಂದ 3 2 3 1 77, 3 3 3 3. ನೆಕ್ಸ್ಟ್ ಮತ್ತೆ 3 ಇಂದ 3 7 21, 77, 30, 3 11. ಇಲ್ಲಿ ನಾನು ಬರೀತೀನಿ 7 77 11, 7ರಿಂದ 7 1 7 11 11, 11ರಿಂದ 1 1 1. ಸೊ ಎಷ್ಟು ಬರುತ್ತೆ? 2 × 2 × 3 × 3 × 7 × 11. 2 2 4 4 3 12, 12 3 36, 36 7 × 11. 2772 ಸೆಕೆಂಡ್ಸ್ ಆಯ್ತದೆ. ಇದು ಬಂದಿದ್ದು ನಮ್ಗೆ ಯಾವುದು? ಸೆಕೆಂಡ್. ಅವ್ರು ಎಲ್ಲಿ ಕೇಳ್ತಾ ಇದಾರೆ? ನಿಮಿಷದಲ್ಲಿ ಕೇಳ್ತಾ ಇದ್ದಾರೆ. ಈಗ ಏನ್ ಮಾಡ್ಬೇಕು ನಾವು? ನಿಮಿಷದಲ್ಲಿ ಮಾಡ್ಬೇಕಾದ್ರೆ, ಸೆಕೆಂಡ್ಸ್ ನ ನಿಮಿಷದಲ್ಲಿ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು? ಡಿವೈಡೆಡ್ ಬೈ 60 ಮಾಡ್ಬೇಕು. ಸೆಕೆಂಡ್ಸ್ಗೆ ಡಿವೈಡೆಡ್ ಬೈ 60 ಮಾಡಿದ್ರೆ ಏನಾಗುತ್ತೆ? ನಮ್ಗೆ ಆನ್ಸರ್ ಸಿಕ್ಬಿಡುತ್ತೆ. 2772 ಡಿವೈಡೆಡ್ ಬೈ 60. 2 30, 2 1 2 3 2 8 16, 2 6 12, 2 15, 2 6 12, 2 9 18, 2 3 6, 3 5, 3 2 3 3 1. ಸೊ ಎಷ್ಟು ಬರುತ್ತೆ? 231 ಡಿವೈಡೆಡ್ ಬೈ 5. 5 4 20, 5 6 30. 46.2 ಅಂದ್ರೆ 0.2 ಅಂತ ಅಂದ್ರೆ 10 ಪಾಯಿಂಟ್ ಆದ್ಮೇಲೆ ಒಂದ್ ಸಂಖ್ಯೆ ಅಂತಂದ್ರೆ 10 ಯೂನಿಟ್ಸ್ ಅಂದಂಗೆ. 10 ಯೂನಿಟ್ಸ್ ಅಲ್ಲಿ 2 ಯೂನಿಟ್ ಅಂದಂಗೆ. 1060 ಆದ್ರೆ 2 ಯೂನಿಟ್ಸ್ ಎಷ್ಟು? 2 × 60 ಡಿವೈಡೆಡ್ ಬೈ 10 ಎಷ್ಟು ಬರುತ್ತೆ? 12 ಯೂನಿಟ್ ಅಂದ್ರೆ 12 ಸೆಕೆಂಡ್ಸ್ ಆಯ್ತು ಇದು. ನೆಕ್ಸ್ಟ್ ಇದು ಮಿನಿಟ್ಸ್. 46 minutes 12 seconds ಆನ್ಸರ್. 46 minutes 12 seconds ಆನ್ಸರ್. ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. ಇಲ್ಲಿ ನಿಮಗೆ ಈ ವಿಡಿಯೋದಲ್ಲೇ ಗೊತ್ತಾಗ್ತಿರ್ಬೋದು ಕ್ವಾಲಿಟಿ ಆಫ್ ದ ಕ್ವಶನ್ಸ್ ಎಷ್ಟು ಚೆನ್ನಾಗಿದೆ ಅಂತ. ಸೊ ಆದಷ್ಟು ಶೇರ್ ಮಾಡ್ರಿ, ಅದರಿಂದಾನೇ ನಮಗೆ ಮೋಟಿವೇಶನ್ ಸಿಗೋದು. ನೆಕ್ಸ್ಟ್, ಎ ಯು ಒಂದು ಕೆಲಸವನ್ನು 15 ದಿನಗಳಲ್ಲಿ, ಬಿ ಯು ಅದೇ ಕೆಲಸವನ್ನು 20 ದಿನಗಳಲ್ಲಿ ಮಾಡುತ್ತಾರೆ. ಇಬ್ಬರು ಸೇರಿ ಆ ಕೆಲಸವನ್ನು 4 ದಿನಗಳಲ್ಲಿ ಕೈಗೊಂಡಾಗ ಉಳಿಯುವ ಕೆಲಸದ ಭಿನ್ನರಾಶಿ ಎಷ್ಟು? ಇಲ್ಲಿ ನಮ್ಗೆ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಎ ಏನ್ ಮಾಡ್ತಾನೆ? 15 ದಿನದಾಗ ಮಾಡ್ತಾನೆ. ಬಿ ಏನ್ ಮಾಡ್ತಾನೆ? 20 ದಿನದಾಗ ಮಾಡ್ತಾನೆ. ಅಂದ್ರೆ ಇವಂದು ಒಂದು ದಿನದ ಕೆಲಸ ಎಷ್ಟಾಯ್ತು? 15ನೇ 1. ಇವಂದು ಒಂದ್ ದಿನದ ಕೆಲಸ ಆಯ್ತು 20ನೇ 1. ಸೊ ಒಂದ್ ದಿನದಲ್ಲಿ ಇಬ್ರು ಸೇರಿ ಎಷ್ಟು ಕೆಲಸ ಮಾಡ್ತಾರ? 15ನೇ 1 ಪ್ಲಸ್ 20ನೇ 1 ಎಷ್ಟು ಬರ್ತದ? LCM 60 ಅಂತ ಅನ್ಕೊಂಡ್ರೆ 4 + 3 7/60. ಇದು ಒಂದು ದಿನದ ಆಯ್ತು ಕೆಲಸ. ಇಂಥದ್ದು 4 ದಿನ ಮಾಡ್ಯಾರ. 4 ದಿನ ಅಂದ್ರೆ 7 4 28 ಡಿವೈಡೆಡ್ ಬೈ 60. ಸೊ ಇದು 4 ದಿನಕ್ಕಾಯ್ತು. ಇಷ್ಟು ಕೆಲಸ ಕಂಪ್ಲೀಟ್ ಆಯ್ತು ಅನ್ನಂಗೆ. ಉಳಿಯುವ ಕೆಲಸದ ಭಿನ್ನರಾಶಿ ಕೇಳ್ತಾರೆ. ಒಂದು ಪೂರ್ತಿ ಕೆಲಸ ಇತ್ತು ಅಂತಂದ್ರೆ -28/60 ಎಷ್ಟು ಬರುತ್ತೆ? 60 - 28 ಡಿವೈಡೆಡ್ ಬೈ 60 ಎಷ್ಟು ಬರ್ತದ? 32/60. 2 16 2 30 2 15 2 8 ಎಷ್ಟು ಬರ್ತದ? 15ನೇ 8. ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್.
ಆಯತಾಕಾರದ ಕ್ಷೇತ್ರ ಒಂದು 60 ಮೀಟರ್ ಉದ್ದ ಮತ್ತು 40 ಮೀಟರ್ ಅಗಲವಿದ್ದು 5 ಮೀಟರ್ ಅಗಲದ ರಸ್ತೆಯಿಂದ ಸುತ್ತುವರೆದಿದೆ. 1 ಚದರ ಮೀಟರ್ ರಸ್ತೆಗೆ ನಿರ್ಮಿಸಲು ತಗಲುವ ವೆಚ್ಚ 500 ಆದರೆ ಇಡೀ ರಸ್ತೆಗೆ ತಗಲುವ ವೆಚ್ಚವೆಷ್ಟು? ಇಲ್ಲಿ ಒಂದು ಈ ತರದ ಆಯತಾಕಾರದ ಕ್ಷೇತ್ರ, ಒಂದು ಜಾಗ, ಇದ್ರ ಉದ್ದ ಎಷ್ಟು ಹೇಳ್ತಾರ? 60 ಮೀಟರ್ ಹೇಳ್ತಾರ, ಅಗಲ ಎಷ್ಟು ಹೇಳ್ತಾರ? 40 ಮೀಟರ್ ಅಂತಾರ. ಇದ್ರ ಸುತ್ತ 5 ಮೀಟರ್ ಹೆಚ್ಚಿರುವಂತ 5 ಮೀಟರ್ ಹೆಚ್ಚಿರುವಂತ ಒಂದು ರೋಡ್ ಅದ. ಇದು ರೋಡ್, ಇದು ಪೂರ್ತಿ ಇಲ್ಲಿದೆಲ್ಲ ಇದು ರೋಡ್. ಅವ್ರ ಏನ್ ಕೇಳ್ತಾರೆ, ಈ ರೋಡ್ ಮಾಡ್ಲಿಕ್ಕೆ ಎಷ್ಟು ಖರ್ಚು ಬರ್ತದ ಅಂತ. ನಾವ್ ಇದನ್ನ ಕಂಡು ಹಿಡಿಬೇಕಾದ್ರೆ ಫಸ್ಟ್ ಗೆ ಏನ್ ಮಾಡ್ಬೇಕು? ಹೊರಗಡೆ ಇರುವಂತ ಆಯತದ ವಿಸ್ತೀರ್ಣ ಮತ್ತು ಒಳಗಡೆ ಇರುವಂತ ಆಯತದ ವಿಸ್ತೀರ್ಣ ಎರಡನ್ನ ಕಂಡು ಹಿಡಿದು ಅವು ಎರಡನ್ನು ಮೈನಸ್ ಮಾಡ್ಬೇಕು. ಅವಾಗ ಏನಾಗ್ತದೆ, ನನಗ ಈ ಜಾಗದ ಒಂದು ವಿಸ್ತೀರ್ಣ ಸಿಗ್ತದ. ಈ ಜಾಗದ ವಿಸ್ತೀರ್ಣ ಸಿಕ್ತು ಅಂದ್ರೆ ನಾನು ಸುಲಭವಾಗಿ ಎಷ್ಟು ಖರ್ಚಾಗ್ತದ ಮಾಡ್ಬೋದು. ಆದ್ರೆ ಏನ್ ಪ್ರಾಬ್ಲಮ್ ಅಂತಂದ್ರ ಹೊರಗಡೆ ಎಷ್ಟದ, ಹೊರಗಿನ ಆಯತದ ಉದ್ದ ಅಗಲ ಕೊಟ್ಟಿಲ್ಲಲ್ಲ, ಹೆಂಗ್ ಕಂಡು ಹಿಡಿಬಹುದು ಅಂತಂದ್ರೆ ಅವರು ಇಂಡೈರೆಕ್ಟ್ ಆಗಿ ಕೊಟ್ಟಿದ್ದಾರೆ 5 ಮೀಟರ್ ಅಗಲದ ರಸ್ತೆ ಅದ ಅಂತ. ಅಂದ್ರೆ 5 ಮೀಟರ್, ಇಲ್ಲಿಂದ ಇಲ್ಲಿಗೆ 5 ಮೀಟರ್, ಇಲ್ಲಿಂದ ಇಲ್ಲಿಗೆ 5 ಮೀಟರ್, ಅಂದ್ರೆ ಎಷ್ಟು ಹೆಚ್ಚಾಯ್ತು? 10 ಮೀಟರ್ ಹೆಚ್ಚಾಯ್ತು. ಇದು 40 ಇದ್ರೆ ಇದು 10 ಮೀಟರ್ ಹೆಚ್ಚಾದ್ರೆ ಇದು 50. ಇದೇನಾಗ್ತದ? ಈ ಕಡೆ 10, ಈ ಕಡೆ 5, ಈ ಕಡೆ 5 ಅಂದ್ರೆ 10. ಸೊ ಎಷ್ಟಾಗ್ತದ? 70. ಇದನ್ನ ನಾನು ಆಯತ 1 ಅಂತ ತಗೋತೀನಿ, ಇದನ್ನ ಆಯತ 2 ಅಂತ ತಗೋತೀನಿ. ಆಯತ 1 ವಿಸ್ತೀರ್ಣ ಎಷ್ಟಾಗ್ತದ? 50 × 70 = 3500. ಆಯತ 2 ವಿಸ್ತೀರ್ಣ ಎಷ್ಟಾಗ್ತದ? 60 × 40 = 2400. 3500 - 2400 ಎಷ್ಟಾಗ್ತದ? 1100. 1100 ಚದರ ಮೀಟರ್. ಇದೇನಾಯ್ತು? ಚದರ ಮೀಟರ್ ಆಯ್ತು. ಸಾರಿ, 1 ಸೆಕೆಂಡ್. 1100 ಚದರ ಮೀಟರ್ ಅಂದ್ರೆ ಆ ರಸ್ತೆಯ ವಿಸ್ತೀರ್ಣ ಸಿಕ್ತು ನನಗೆ. 1 ಚದರ ಮೀಟರ್ಗೆ ಎಷ್ಟು ಅಂದಾರ? 500 ರೂಪಾಯಿ ಅಂದಾರ. ಹಾಗಾದ್ರೆ 1100 ಚದರ ಮೀಟರ್ಗೆ ಎಷ್ಟಾಗ್ತದ? 5,50,000. ಆಪ್ಷನ್ 3 is the right answer. Next question. So ಇಲ್ಲಿಗೆ 20 questions, ಆಲ್ಮೋಸ್ಟ್ 20 questions ಕಂಪ್ಲೀಟ್ ಆಯ್ತು ಅನ್ಕೋತೀನಿ. ಮೇನ್ ಆಗಿ ನಾವು ಇಲ್ಲಿ ನೋಡಿದ್ದು ಏನಂತಂದ್ರೆ ಎಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ ಗಳನ್ನ ಮಾಡ್ತಾ ಹೋದ್ವಿ. ಕೆಲವೊಂದಿಷ್ಟು ಲೆಂದಿ ಮೆಥಡ್ ಇರ್ಬೋದು ಅಥವಾ ಕೆಲವೊಂದಿಷ್ಟು ಶಾರ್ಟ್ ಮೆಥಡ್ ಇರ್ಬೋದು. ಬೈ ಚಾನ್ಸ್ ನಿಮಗೆ ಇದಕ್ಕಿಂತ ಬೆಸ್ಟ್ ಮೆಥಡ್ಸ್ ಗೊತ್ತಿದ್ರೆ ದಯವಿಟ್ಟು ನಾನು ಟೆಲಿಗ್ರಾಮ್ ಚಾನಲ್ ಲಿಂಕ್ ಕೊಟ್ಟಿರ್ತೀನಿ, ಅದರಲ್ಲಿ ಅಪ್ಲೋಡ್ ಮಾಡ್ರಿ. ಅದನ್ನ ನಾನು ಕಲಿತೀನಿ ಮತ್ತೆ ಕಲಿಸ್ತೀನಿ. ಈ ಕ್ಲಾಸಸ್ ಗಳಿಂದ ನಿಮ್ಗೆ ಒಂದು ಹೆಲ್ಪ್ ಆದ್ರೆ ಸಾಕು. ಮತ್ತೆ ಇವತ್ತು ಯುಗಾದಿ ಹಬ್ಬ ಇರೋದ್ರಿಂದ ಎಲ್ಲ ವೀಕ್ಷಕರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ನಾನು ತಿಳಿಸ್ತೀನಿ. ಪ್ರತಿಯೊಬ್ಬರಿಗೂ ಈ ಒಂದು ಯುಗಾದಿ ನಿಮಗೆ ಜೀವನದಲ್ಲಿ ಹೊಸದನ್ನ ತಂದು ಕೊಡ್ಲಿ, ಮತ್ತೆ ಹೊಸ ವಿಷಯಗಳಿಗೆ ನಿಮ್ಗೆ ಕಲೀಲಿಕ್ಕೆ ಪ್ರೋತ್ಸಾಹ ಕೊಡ್ಲಿ ಅಥವಾ ಒಂದು ಎನರ್ಜಿ ಕೊಡ್ಲಿ ಅಂತ ನಾನು ದೇವರಲ್ಲಿ ಬೇಡ್ಕೋತೀನಿ. ಮುಂದಿನ ಯುಗಾದಿ ಅನ್ನೋದ್ರಲ್ಲಿ ನೀವೆಲ್ಲ ಒಂದು ಗೌರ್ಮೆಂಟ್ ಆಫೀಸರ್ಸ್ ಆಗಿ ಸೆಲೆಕ್ಟ್ ಆಗ್ರಿ ಅಂತ ಒಂದು ಆಶಿಸ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಆದಷ್ಟು ವಿಡಿಯೋಸ್ನ ಶೇರ್ ಮಾಡ್ರಿ, ಲೈಕ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ. ಸೊ ಇದೇ ರೀತಿ ಕಂಟೆಂಟ್ ಮುಂದೆ ಬರ್ತಾ ಹೋಗ್ತಿರುತ್ತ. ಕ್ಲಾಸಸ್ ನಡೀತಾವ, ಅಂದ್ರೆ ರೆಗ್ಯುಲರ್ ಕ್ಲಾಸಸ್ ಮತ್ತೆ ಪ್ರಾಕ್ಟೀಸ್ ಕ್ಲಾಸಸ್ ಎರಡೂ ನಡೀತಿರ್ತಾವ. ಪ್ರಾಕ್ಟೀಸ್ ಕ್ಲಾಸಸ್ ನ ಜಾಸ್ತಿ ಟೈಮ್ ವೇಸ್ಟ್ ಮಾಡ್ಕೋಬೇಡ್ರಿ. ಕ್ವಶನ್ಸ್ ನ ಎಷ್ಟಾಗ್ತದ ಅಷ್ಟು ಫಾಸ್ಟ್ ಆಗಿ ಬಿಡಿಸ್ತಾ ಹೋಗ್ರಿ. ಒಂದು 20 ಕ್ವಶನ್ಸ್ ಅಂದ್ರೆ ಮ್ಯಾಕ್ಸಿಮಮ್ ಒಂದು ನಿಮ್ಗೆ 30 ಮಿನಿಟ್ಸ್ ಅಲ್ಲೇ ಆ ವಿಡಿಯೋ ಕವರ್ ಆಗುವಂಗ ನಾನು ಟ್ರೈ ಮಾಡ್ತೀನಿ. ಅಷ್ಟೇ ನೋಡಿದ್ರು ಸಾಕು ನೀವು. ಅಂದ್ರೆ ಡೈಲಿ 30 to 40 ಮಿನಿಟ್ಸ್ ಸಾಕು ಒಂದು ಮೆಂಟಲ್ ಎಬಿಲಿಟಿಗೆ. ಅಷ್ಟು ಕಂಪ್ಲೀಟ್ ಆದ್ಮೇಲೆ ನೆಕ್ಸ್ಟ್ ನೀವು ಬೇರೆ ಸಬ್ಜೆಕ್ಟ್ ಗಳಿಗೆ ಕಾನ್ಸಂಟ್ರೇಟ್ ಮಾಡಿ. ಎಲ್ಲ ಸಬ್ಜೆಕ್ಟ್ಸ್ ಅಷ್ಟೇ ಇಂಪಾರ್ಟೆಂಟ್. ಪ್ರತಿಯೊಂದು ಮಾರ್ಕ್ಸ್ ಸ್ಕೋರಿಂಗ್ ಇರ್ತಾವ. ಮೆಂಟಲ್ ಎಬಿಲಿಟಿ ಅನ್ನೋದು ಫಿಕ್ಸ್ ಸ್ಕೋರಿಂಗ್ ಇರ್ತದ. ಅದಕ್ಕೆ ಸ್ವಲ್ಪ ನೀವು ಜಾಸ್ತಿ ಫೋಕಸ್ ಮಾಡ್ರಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಚೆನ್ನಾಗಿ ಓದ್ರಿ, ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ರಿ. ಧನ್ಯವಾದಗಳು.